ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಬೇಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ಒಂದು ಕೆಇ ನಾನ್ ಎಚ್ ಕೆ ಮತ್ತು ಎಚ್ ಕೆ ಸಿವಿಲ್ ಒಂದು ಕ್ವಶನ್ ಪೇಪರ್ ಅಲ್ಲಿ ಯಾವ ತರ ಒಂದು ಪ್ರಶ್ನೆಗಳನ್ನ ಕೇಳಿದ್ರು ಎಕ್ಸಾಮಿನೇಷನ್ ಅಲ್ಲಿ, ಪರ್ಟಿಕ್ಯುಲರ್ಲಿ ಕರೆಂಟ್ ಅಫೇರ್ಸ್ ಅದು. ಆಮೇಲೆ ನಾವು ಮಾಡಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ಕ್ಲಾಸ್ ಇಂದ ಮತ್ತು ನಮ್ಮ ಮ್ಯಾಗಝಿನ್ ಇಂದ ತಮಗೆಷ್ಟು ಸಹಕಾರಿಯಾಗಿದೆ ಅಂತಕ್ಕಂಥದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾನು ಪ್ರೂಫ್ ಸಮೇತ ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಎಸ್, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ನೋಡಿ, ನಿಮ್ಮ ಕೆಇದಲ್ಲಿ ಏನಂತ ಕೇಳಿದ್ರು? ಸುಪ್ರೀಂ ಕೋರ್ಟ್ ನ ಒಟ್ಟು ಗರಿಷ್ಠ ನ್ಯಾಯಮೂರ್ತಿಗಳ ಸಂಖ್ಯೆ ಎಷ್ಟು ಅಂತ ಎಕ್ಸಾಮಿನೇಷನ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದರು. ನೋಡಿ, ಯಾವ ತರ ಪ್ರಶ್ನೆ ನಿಮ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದರೆ ನಾವು ಕೂಡ ಕರೆಂಟ್ ಅಫೇರ್ಸ್ ಕ್ಲಾಸ್ ಮಾಡುವಾಗ ಮತ್ತು ನಮ್ಮ ಮ್ಯಾಗಝಿನ್ ಅಲ್ಲಿ ಸೇಮ್ ಪ್ರಶ್ನೆಯನ್ನ ಹಾಕಿದೀವಿ. ಏನಂತ ಕೇಳಿದ್ವಿ ನೋಡಿ, ಸುಪ್ರೀಂ ಕೋರ್ಟ್ ನ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆಯನ್ನ ಕೇಳಿದೀವಿ. ಸೊ ಅಫ್ಕೋರ್ಸ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ 38 ಆಗುತ್ತೆ. ಹಾಗಾದ್ರೆ ನಮ್ಮ ಮ್ಯಾಗಝಿನ್ ಅಲ್ಲಿ ಎಲ್ಲಿ ಕೊಟ್ಟಿದೀವಿ ಅಂತಕ್ಕಂಥದ್ದು, ಯಾವ ಪೇಜ್ ನಂಬರ್ ಇದೆ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ನೋಡಿ, ಪ್ರೂಫ್ ಬೇಕಂದ್ರೆ ಜನವರಿ ಟು ಜುಲೈ ಮ್ಯಾಗಝಿನ್ ಪೇಜ್ ನಂಬರ್ 188 ಫ್ರೆಂಡ್ಸ್, ಪೇಜ್ ನಂಬರ್ 188 ತೆಗೆದು ನೋಡಿ, ಹೆಡ್ಡಿಂಗ್ ಅಲ್ಲೇ ಕೊಟ್ಟಿದೀವಿ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಖ್ಯೆ 38ಕ್ಕೆ ಹೆಚ್ಚಳ ಮಾಡಿದ ಸಂಸತ್ತು ಅಂತಕ್ಕಂಥದ್ದು. ಸೊ ಇಟ್ ಮೀನ್ಸ್ ದಾಟ್ ಈ ಪ್ರಶ್ನೆಗೆ ಏನಾಗಿದೆ, 100% ನಿಮಗೆ ಏನಾಗಿದೆ, ಹೆಲ್ಪ್ ಆಗಿದೆ. ಅರ್ಥ ಆಯ್ತಾ? ನೋಡಿ, 100% ಬರೇ ನೀವು ಜಸ್ಟ್ ನಮ್ಮ ಮ್ಯಾಗಝಿನ್ ಅನ್ನ ನೋಡ್ಕೊಂಡಿದ್ರೆ ಇದನ್ನ ನೀವು ಆರಾಮಾಗಿ ಏನ್ ಮಾಡ್ಬೋದಾಗಿತ್ತು, ಅಟೆಂಡ್ ಅನ್ನ ಮಾಡ್ಬೋದಾಗಿತ್ತು. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಇತ್ತೀಚೆಗೆ ಸಿಕ್ಕಿಂ ಸಂಪೂರ್ಣ ಸಾಕ್ಷರತಾ ರಾಜ್ಯ ಎಂದು ಯಾವ ಕಾರ್ಯಕ್ರಮದಡಿ ಘೋಷಿಸಲ್ಪಟ್ಟಿದೆ ಅಂತ ಪ್ರಶ್ನೆಯನ್ನ ಕೇಳಿದರೆ, ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉಲ್ಲಾಸ್ ಇಸ್ ದ ರೈಟ್ ಆನ್ಸರ್. ನಿಮಗೆ ಪ್ರೂಫ್ ಬೇಕಂದ್ರೆ ನಾವು ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥ ನೋಡ್ತಾ ಬಂದಾಗ ನೋಡಿ, ಪ್ರೂಫ್ ಬೇಕಂದ್ರೆ ಜನವರಿ ಟು ಜುಲೈ ಮ್ಯಾಗಝಿನ್ ಏನ್ ಕಂಪೈಲೇಷನ್ ಮಾಡಿದೀವಿ ನಾವು, ಸಿಂಗಲ್ ಕಂಪೈಲೇಷನ್ ಜನವರಿ ಟು ಜುಲೈ ಮ್ಯಾಗಝಿನ್ ಪೇಜ್ ನಂಬರ್ 199, ಪೇಜ್ ನಂಬರ್ 199 ತೆಗೆದು ನೋಡಿ, ಅದರಲ್ಲಿ ಏನಂತ ಕವರ್ ಮಾಡಿದೀವಿ ನೋಡಿ, ಭಾರತದ 5ನೇ ಸಂಪೂರ್ಣ ಸಾಕ್ಷರ ರಾಜ್ಯ ಸಿಕ್ಕಿಂ ಅಂತ ಹೆಡ್ಡಿಂಗ್ ಕೊಟ್ಬಿಟ್ಟು ಇಲ್ಲಿ ಕಾಣಿಸ್ತದನ, ಸಿಕ್ಕಿಂ ಅನ್ನ ಕೇಂದ್ರ ಸರ್ಕಾರ ಉಲ್ಲಾಸ ಯೋಜನೆ ಅಡಿ, ಅದ ಯಾವ ಯೋಜನೆ, ಉಲ್ಲಾಸ ಯೋಜನೆ ಅಡಿ ಅಂತಕ್ಕಂಥದ್ದು ಕವರ್ ಮಾಡಿದೀವಿ. ಇಟ್ ಮೀನ್ಸ್ ದಾಟ್ ಈ ಕ್ವಶನ್ಗೂ ಕೂಡ ಏನಾಗಿದೆ, 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಡೈರೆಕ್ಟ್ ಟು ಡೈರೆಕ್ಟ್ ಅಂತ ನಾವು ಕೂಡ ಕ್ಲಾಸ್ ಅಲ್ಲಿ ಮಾಡುವಾಗ ಸೇಮ್ ಪ್ರಶ್ನೆಯನ್ನ ಕೇಳಿದೀವಿ, ಅವರು ಕೂಡ ಸೇಮ್ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಅದಕ್ಕೆ ನಾನು ಏನ್ ಹೇಳ್ತಾ ಅಂದ್ರೆ, ಬಿ ರಿಸ್ಟ್ರಿಕ್ಟ್ ಯುವರ್ ಸೋರ್ಸಸ್, ಯಾವಾಗ್ಲೂ ಸೋರ್ಸ್ ಅನ್ನ ರಿಸ್ಟ್ರಿಕ್ಟ್ ಮಾಡಿ ಅಂತ ನಾನು ಯಾಕೆ ಹೇಳ್ತಿದ್ದೀನಿ, ಇದರಿಂದನೇ. ನೋಡು, ಕೆಇದವರು ನಿನ್ನೆ ಕೇಳಿರ್ತಕ್ಕಂಥ ಕ್ವಶನ್ ಪೇಪರ್ ಅಲ್ಲಿ ಸುಮಾರು 2024ರಿಂದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸೊ ನಾ 2024 ಎಲ್ಲವನ್ನ ಹುಡುಕಕ್ ಹೋಗಿಲ್ಲ, 1-2-3 ಸಿಕ್ಕದನ್ನ ನಾನು ಹಾಕ್ತಾ ಇದ್ದೀನಿ. ನಿಮ್ಗೆ ನಮ್ಮ ಮ್ಯಾಲೆ ವಿಶ್ವಾಸ ಬರ್ಲಿ, ನಾವು ಮಾಡ್ತಕ್ಕಂಥ ಕೆಲಸದಿಂದ ತಮಗೆ ಎಷ್ಟು ಹೆಲ್ಪ್ ಆಗಿದೆ ಅಂತಕ್ಕಂಥದನ್ನ ನಿಮಗೆ ನಂಬಿಕೆ ಬರ್ಲಿ ಅನ್ನೋ ಉದ್ದೇಶದಿಂದಾಗಿ ನಾನು ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಸುಮಾರು ಜನ ಏನಿರ್ತಾರೆ ಅಂದ್ರೆ, ಹೊಸ ಸ್ಟೂಡೆಂಟ್ಸ್ಗಳು ನಮ್ಮನ್ನ ಫಾಲೋ ಮಾಡ್ತಿರ್ತಾರ. ಸೊ ಹಳೆ ಸ್ಟೂಡೆಂಟ್ಸ್ ಗಳಿಗೆ, ನಮ್ಮನ್ನ ಕಂಟಿನ್ಯೂಸ್ ಫಾಲೋ ಮಾಡ್ತಿರೋರಿಗೆ ನಾವು ಏನು ಈ ತರ ಡಾಕ್ಯುಮೆಂಟ್ ಕೊಡುವ ಅವಶ್ಯಕತೆ ಇಲ್ಲ, ಬಟ್ ಅಂದ್ರೆ ಸರ್ಟಿಫೈ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಹೊಸ ಒಂದು ವಿದ್ಯಾರ್ಥಿಗಳಿಗೆ ನಮ್ಮ ಮೇಲೆ ಒಂದು ವಿಶ್ವಾಸ ಬರ್ಲಿ ಅನ್ನೋ ಉದ್ದೇಶದಿಂದಾಗಿ ನಾವೇನ್ ಮಾಡ್ತಾ ಇದೀವಿ, ತೋರಿಸ್ಕೊಡ್ತಾ ಇದೀವಿ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ಸೇಹತ್ ವಿಸ್ತರಿಸಿ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಹಾಗಾದ್ರೆ ಇದೆಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದನ್ನ ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ನೋಡಿ, ಪ್ರೂಫ್ ಬೇಕಂದ್ರೆ ಜನವರಿ ಟು ಜುಲೈ ಮ್ಯಾಗಝಿನ್ ಪೇಜ್ ನಂಬರ್ 205, 206 ಕಂಪೈಲೇಷನ್ ನಾವ್ ಏನ್ ಮಾಡಿದೀವಿ, ಆ ಕಂಪೈಲೇಷನ್ ಅನ್ನ ಓಪನ್ ಮಾಡಿ ಒಂದ್ ಬಾರಿ. ಕಂಪೈಲೇಷನ್ ಇಂದನೇ ಸುಮಾರು ನಿಮ್ಮ ನಾನ್ ಎಚ್ ಕೆ ಅಲ್ಲಿ ಮತ್ತು ಎಚ್ ಕೆ ಅಲ್ಲಿ 80% ಕ್ವಶನ್ಸ್ ಗಳು ಕವರ್ ಆಗಿವೆ. ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ನಿಮಗೆ 80 to 90% ಎಚ್ ಕೆ ಮತ್ತು ನಾನ್ ಎಚ್ ಕೆ ಅಲ್ಲಿ ಕಂಪೈಲೇಷನ್ ದಲ್ಲೇ ಕವರ್ ಆಗಿವೆ. ಅದಕ್ಕೆ ನಾನು ನಿಮಗೆ ಪ್ರೂಫ್ ಅನ್ನು ಕೂಡ ತೋರಿಸ್ತಾ ಇದ್ದೀನಿ. ಜಾನ್ ಟು ಜುಲೈ ಮ್ಯಾಗಝಿನ್ ಪೇಜ್ ನಂಬರ್ 205, 206 ಓಪನ್ ಮಾಡಿ, ಇಲ್ಲಿ ಕಾಣಿಸ್ತದನ ಹೆಡ್ಡಿಂಗ್ ಅಲ್ಲಿ ಏನಂತ ಕೊಟ್ಟಿದೀವಿ, ಶ್ರೇಯತ್ ಮಿಷನ್ ಪ್ರಾರಂಭ ಅಂತ ಕೊಟ್ಟಿದೀವಿ. ಹಾಗಾದ್ರೆ ಸರ್, ಶ್ರೇಯತ್ ಮಿಷನ್ ಪ್ರಾರಂಭ ಅಂತ ಕೊಟ್ಟಿದ್ರೆ ಇಲ್ಲಿ ಅದರ ವಿಸ್ತೃತ ರೂಪ ಎಲ್ಲಿ ಕೊಟ್ಟಿರಿ ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದನ್ನ, ಶ್ರೇಯತ್ ವಿಸ್ತೃತ ರೂಪ, ಸೈನ್ಸ್ ಎಕ್ಸಲೆನ್ಸ್ ಫಾರ್ ಹೆಲ್ತ್ ಥ್ರೂ ಅಗ್ರಿಕಲ್ಚರ್ ಟ್ರಾನ್ಸ್ಫಾರ್ಮೇಶನ್
ಕಾಣಿಸ್ತಾ ಇದೆನಾ? ಸೊ ಇಟ್ ಮೀನ್ಸ್ ದಟ್ ಈ ಪ್ರಶ್ನೆಗಳು ಕೂಡ 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನು ಎಷ್ಟೆಷ್ಟು ಪ್ರಶ್ನೆಗಳು ಬಂದಿದೆ ಅಂತಕ್ಕಂಥದ್ದು ನಿಮಗೆ ನಾನು ಬಹಳ ಡೆಪ್ತ್ ಆಗಿ ವಿಸ್ತೃತವಾಗಿ ಪೇಜ್ ನಂಬರ್ ಸಮೇತ ನಿಮಗೆ ಏನ್ ಮಾಡ್ತಾ ಇದ್ದೀನಿ, ನಾನು ಮಾಹಿತಿಯನ್ನ ಕೊಡ್ತೀನಿ. ಸೊ ಯಾರಾದ್ರೂ ನಮ್ಮ ಹೊಸ ಸ್ಟೂಡೆಂಟ್ಸ್ ಗಳಿದ್ರೆ, ನೀವು ಯಾರು ಇನ್ನೂ ತಗೊಂಡಿಲ್ಲ ಅಂದ್ರೆ ನೋಡ್ರಿ, ನಿಮಗೆ ಎಕ್ಸಾಮಿನೇಷನ್ ದೃಷ್ಟಿಯಿಂದಾಗಿ ರಿವಿಷನ್ ಆಗಕ್ಕೆ ಬಹಳ ಬೆಸ್ಟ್ ಮ್ಯಾಗಝಿನ್ ದಟ್ ಈಸ್ ದ ಜನವರಿ ಟು ಜುಲೈ ಕಂಪೈಲೇಷನ್ ನಮ್ದು. ಅದರಲ್ಲಿ ಕ್ರೀಡೆಗಳು, ಪ್ರಶಸ್ತಿಗಳು, ನೇಮಕಾತಿಗಳು, ಸೂಚಾಂಕಗಳು, ಸಮರಾಭ್ಯಾಸಗಳು, ವಿಜ್ಞಾನ ತಂತ್ರಜ್ಞಾನ ಮತ್ತು ಸುದ್ದಿಯಲ್ಲಿದ್ದ ಸಮಿತಿಗಳು, ಯೋಜನೆಗಳು, ಕರ್ನಾಟಕ ಸುದ್ದಿಗಳು, ರಾಷ್ಟ್ರೀಯ ಸುದ್ದಿಗಳು, ಅಂತಾರಾಷ್ಟ್ರೀಯ ಸುದ್ದಿಗಳು, ಬಜೆಟ್ ಕೂಡ ಬಹಳ ಡೆಪ್ತ್ ಆಗಿ ನಾವು ಕೊಟ್ಟಿದೀವಿ. ಸೊ ಯಾರಿಗೆ ಬೇಕು ನೀವು ಈಗಲೇ ಆರ್ಡರ್ ಮಾಡಿ, ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ಸ್ ಗಳಿದಾವೆ. ಜನವರಿ ಟು ಜುಲೈ ಮ್ಯಾಗಝಿನ್ ನಿಮಗೆ ಇನ್ಕ್ಲೂಡಿಂಗ್ ಪೋಸ್ಟಲ್ ಚಾರ್ಜ್ ಸೇರಿ 205 ರೂಪಾಯಿ ಆಗುತ್ತೆ ಫ್ರೆಂಡ್ಸ್. ಇದು ನಿಮಗೆ ಪೋಸ್ಟಲ್ ಚಾರ್ಜ್ ಸೇರಿ ಎಷ್ಟಾಗುತ್ತೆ, 205. ನೀವೇನ್ ಮಾಡಬೇಕು, ಪೇಮೆಂಟ್ ಮಾಡಬೇಕು. ಯಾವ ತರ, ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ನಂಬರ್ ಅಥವಾ ಈ ನಂಬರ್ಗೆ ಗೂಗಲ್ ಪೇ, ಪೇಟಿಎಂ, ಭೀಮಾ ಪೇ ಅಥವಾ ಫೋನ್ ಪೇ ಮುಖಾಂತರ ಪೇಮೆಂಟ್ ಮಾಡಿ ನೀವೇನ್ ಮಾಡಬೇಕು, ಸ್ಕ್ರೀನ್ ಶಾಟ್ ಜೊತೆಗೆ ನಿಮ್ಮ ಅಡ್ರೆಸ್ ಅನ್ನ ಹಾಕಿದ್ರೆ ನಮ್ಮ ಮ್ಯಾಗಝಿನ್ ಅನ್ನ ನೀವು ಇಂಡಿಯಾದ ಯಾವ ಹಳ್ಳಿಯಲ್ಲಿ ಇದ್ರೂ ಕೂಡ ಇಂಡಿಯನ್ ಪೋಸ್ಟ್ ಮುಖಾಂತರ ತಮಗೆ ತಲುಪಿಸ್ತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ನಮ್ಮ ಮ್ಯಾಗಝಿನ್ಸ್ ಗಳು ಲಭ್ಯತೆ ಎಲ್ಲಿದಾವೆ ನೋಡ್ರಿ, ಆಲ್ರೆಡಿ ಎಲ್ಲಾ ಕೆಲವೊಂದು ಬುಕ್ ಸ್ಟೋರ್ ಗಳಲ್ಲಿ ಔಟ್ ಸ್ಟಾಕ್ ಇದಾವೆ. ಅರ್ಥ ಆಯ್ತಾ? ನಾನು ಕೊಟ್ಟಿರ್ತಕ್ಕಂಥ ಎಲ್ಲಾ ಬುಕ್ ಸ್ಟೋರ್ ಗಳಲ್ಲಿ ಇಲ್ಲ, ಎಲ್ಲ ಖಾಲಿ ಆಗಿದಾವೆ. ಯಾವ ಬುಕ್ ಸ್ಟೋರ್ ಇದೆ ಒಂದು ಬಾರಿ ನೀವು ವಿಚಾರ ಮಾಡಿ. ಬಿಜಾಪುರದಲ್ಲಿ ಈ ಬುಕ್ ಸ್ಟೋರ್ ಗಳಲ್ಲಿ ನಮ್ಮ ಮ್ಯಾಗಝಿನ್ಸ್ ಗಳು ಲಭ್ಯತೆ ಇದೆ. ಇನ್ನ ಬೆಂಗಳೂರಲ್ಲಿ ಈ ಒಂದು ಬುಕ್ ಸ್ಟೋರ್ ಗಳಲ್ಲಿ ಮ್ಯಾಗಝಿನ್ ಲಭ್ಯತೆ ಇದೆ. ಮೈಸೂರದಲ್ಲಿ ಲಭ್ಯತೆ ಇದೆ. ಧಾರವಾಡದಲ್ಲಿ ಈ ಬುಕ್ ಸ್ಟೋರ್ ಗಳಲ್ಲಿ ನಮ್ಮ ಮ್ಯಾಗಝಿನ್ ಲಭ್ಯತೆ ಇದೆ. ಸ್ಪೆಸಿಫಿಕಲಿ ಧಾರವಾಡದಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಗಳು ಬೇಗನೆ ಹೋಗಿ ನೀವು ಕಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದ್ರೆ ಬಹಳ ಕಡಿಮೆ ಸ್ಟಾಕ್ಸ್ ಗಳು ಅವ್ರ ಹತ್ರ ಇದಾವೆ. ಆಮೇಲೆ ಗದಗದಲ್ಲೂ ಕೂಡ ಸಿಗುತ್ತೆ, ಕುಷ್ಟಗಿ ಸಿಗುತ್ತೆ. ಅರ್ಥ ಆಯ್ತಾ? ದಿಸ್ ಇಸ್ ಅಬೌಟ್ ಡೀಟೇಲ್ಸ್ ಅಬೌಟ್ ವೇರ್ ಅವರ್ ಮ್ಯಾಗಝಿನ್ ಇಸ್ ಅವೈಲೇಬಲ್. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಸರ್ ನಮ್ಗೆ ಕ್ಲಾಸ್ ಕೇಳಕ್ ಆಗ್ತಾ ಇಲ್ಲ, 2 ದಿವಸದಲ್ಲಿ ನೋಡಕ್ ಆಗ್ತಾ ಇಲ್ಲ ಅಂತಕ್ಕಂಥ ನೋಡಿ, ನಾವು ಏನ್ ಮಾಡ್ತೀವಿ ಅಂದ್ರೆ ಎಲ್ಲಾ ಕ್ಲಾಸ್ ಗಳನ್ನ ಇನ್ ಡೆಪ್ತ್ ಆಗಿ ನಾವು ಯಾವ ತರ ಮ್ಯಾಗಝಿನ್ ಅಲ್ಲಿ ಕೊಡ್ತೀವಿ ಅದರಷ್ಟೇ ಇನ್ಫಾರ್ಮೇಟಿವ್ ಆಗಿ ಕ್ಲಾಸ್ ಕೂಡ ಕೊಡ್ತೀವಿ. ನಾವ್ ಎಲ್ಲ ಮಾಡ್ತಿರ್ತಕ್ಕಂಥ ಇವೆಲ್ಲಾ ಕ್ಲಾಸ್ ಇಂದನೂ ಕೂಡ ಕವರ್ ಆಗಿವೆ. ಅರ್ಥ? ಕ್ಲಾಸ್ ಕೊಟ್ಟಿಲ್ಲ ಅಂತ ಕ್ಲಾಸ್ ಕವರ್ ಆಗಿಲ್ಲ ಅಂತಲ್ಲ, ಕ್ಲಾಸ್ ಕೂಡ ಕವರ್ ಆಗಿವೆ. ಸೊ ನೀವು ಡೈಲಿ ಕರೆಂಟ್ ಅಫೇರ್ಸ್ ಅಂತ ಒಂದು ಮೆಂಬರ್ಶಿಪ್ ಇದೆ, ನೀವು ತಗೋಬಹುದು. ಒಂದು ತಿಂಗಳಿಗೆ ಅಷ್ಟಂದ್ರೆ 119 ರೂಪಾಯಿ ಆಗುತ್ತೆ. ಯಾವ ತರ ಜಾಯಿನ್ ಆಗೋದಂದ್ರೆ, ನೀವು ಕ್ಲಾಸ್ ಅನ್ನ ನೋಡ್ತಿರ್ಬೇಕಾದ್ರೆ ನಿಮಗೆ ಏನಂದ್ರೆ ಜಾಯಿನ್ ಬಟನ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಡೈಲಿ ಕರೆಂಟ್ ಅಫೇರ್ಸ್ ಅಂತ ಒಂದು ಗ್ರೂಪ್ ಇದೆ, ನೀವು ಜಾಯಿನ್ ಆಗ್ಬಹುದು. ಆಮೇಲೆ ಇಲ್ಲಿ ಫಿಸಿಕ್ಸ್ ಕೋರ್ಸ್ ಅಂತ ನೀವು ಜಾಯಿನ್ ಆದ್ರೆ ನಾವು ಮಾಡಿದೆಲ್ಲ ಎಕನಾಮಿಕ್ಸ್, ಫಿಸಿಕ್ಸ್, ಆಮೇಲೆ ಕೆಲವೊಂದು ಸೈನ್ಸ್ ಕ್ಲಾಸ್ಗಳು ಕೂಡ ತಮಗೆ ಲಭ್ಯತೆ ಆಗತ್ತೆ. ಬಟ್ ಇಟ್ ಇಸ್ ಅ ವ್ಯಾಲಿಡ್ ಫಾರ್ 1 ಮಂತ್. ನೋಡಿ, ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ರೆ, ಜನರಲ್ NS ರಾಜಸುಬ್ರಹ್ಮಣ್ಯ ಅವರು 2026 ಮೇ 31ರಂದು ಭಾರತೀಯ ಸಶಸ್ತ್ರ ಪಡೆಗಳ 3ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಅಧಿಕಾರ ಸ್ವೀಕರಿಸಿದ್ರು. ಹಾಗಾದ್ರೆ 2ನೇ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರು ಅಂತ ನೋಡಿ, ಪ್ರಶ್ನೆ ಯಾವ ತರ ಕೇಳಿದರೆ ಅಂದ್ರೆ ಅವ್ರ ಬಗ್ಗೆ ಕೇಳಿಲ್ಲ, ಅಂದ್ರೆ ಯಾರು ನಿವೃತ್ತಿ ಹೊಂದಿದರೆ ಅವ್ರ ಬಗ್ಗೆ ಕೇಳಿರ್ತಕ್ಕಂಥ ಪ್ರಶ್ನೆ. ಸೊ ಹಾಗಾದ್ರೆ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ ನೋಡಿ. ಪ್ರೂಫ್ ಬೇಕಂದ್ರೆ ಜನವರಿ ಟು ಜುಲೈ ಮ್ಯಾಗಝಿನ್ ನಮ್ಮ ಕಂಪೈಲೇಷನ್ ಏನಿದೆ ಅದನ್ನ ಓಪನ್ ಮಾಡಿ. ಸೊ ಕಂಪೈಲೇಷನ್ ಅಲ್ಲಿ ಇದೆ ಅಂತ ಮತ್ತು ಇಂಡಿವಿಜುವಲ್ ಮ್ಯಾಗಝಿನ್ ಅಲ್ಲಿ ಕೊಟ್ಟಿಲ್ಲ ಸರ್ ಅಂತ ಕೇಳಕ್ ಹೋಗ್ಬೇಡಿ. ಇಂಡಿವಿಜುವಲ್ ಮ್ಯಾಗಝಿನ್ ಅಲ್ಲೂ ಕೂಡ ಕೊಟ್ಟಿದೀವಿ, ಕಂಪೈಲೇಷನ್ ಅಲ್ಲೂ ಕೂಡ ಕೊಟ್ಟಿದೀವಿ. ಜನವರಿ ಟು ಜುಲೈ ಮ್ಯಾಗಝಿನ್ ಪೇಜ್ ನಂಬರ್ 43 ಓಪನ್ ಮಾಡಿ ಸರ್. ಪೇಜ್ ನಂಬರ್ 43 ಏನಂತ ಕೊಟ್ಟಿದೀವಿ, ಭಾರತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ NS ರಾಜಸುಬ್ರಹ್ಮಣ್ಯ ನೇಮಕ ಅಂತ ಕೊಟ್ಟಿದೀವಿ. ಇಲ್ಲಿ ಕಾಣಿಸ್ತದ, ಇಲ್ಲಿ ನೀಟಾಗಿ ಬರೆದಿದೀವಿ, ಭಾರತ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ NS ರಾಜಸುಬ್ರಹ್ಮಣ್ಯ ಅವರ ನೇಮಕ ಮಾಡಲಾಗಿದೆ. ಜನರಲ್ ಅನಿಲ್ ಚೌಹಾಣ್ ಮೇ 30, 2026 ನಿವೃತ್ತಿ ಹೊಂದಿದ್ದಾರೆ. ಇವರು ನಿವೃತ್ತಿ ಹೊಂದಿದ ತಕ್ಷಣ ಇವರನ್ನ ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು ಕೊಟ್ಟಿದೀವಿ. ಆಮೇಲೆ ನೋಡ್ರಿ, ಇವರಿಗಿಂತ ಮೊದಲು ಜನರಲ್ ಬಿಪಿನ್ ರಾವತ್, ಯಾರಿಗಿಂತ ಮೊದಲು, ಈ ಒಂದು ಚೌಹಾಣ್ ಅವ್ರಿಗಿಂತಲ್ಲ ಮೊದಲು ಯಾರಂದ್ರೆ ಜನರಲ್ ಬಿಪಿನ್ ರಾವತ್ ಇದ್ರು. ಆಮೇಲೆ ಈ ಚೌಹಾಣ ಆದ್ಮೇಲೆ ಯಾರು ಬಂದಿರೋದು, ರಾಜಸುಬ್ರಹ್ಮಣ್ಯ ಬಂದಿದ್ದಾರೆ. ಅಂದ್ರೆ 3 ಜನದ ಹೆಸರು ಕೊಟ್ಟಿದೀವಿ ಇಲ್ಲಿ. ಅನಿಲ್ ಚೌಹಾಣ್ ಹೆಸರು ಕೊಟ್ಟಿದೀವಿ, ಜನರಲ್ ಬಿಪಿನ್ ರಾವತ್ ಅವ್ರ ಹೆಸರು ಕೊಟ್ಟಿದೀವಿ, ಅರ್ಥ ಆಯ್ತಾ, ಮತ್ತು ಅನಿಲ್ ಚೌಹಾಣ್ ಅವ್ರ ಬಗ್ಗೆನೂ ಕೂಡ ಕೊಟ್ಟಿದೀವಿ. ಸೊ ಇಟ್ ಮೀನ್ಸ್ ದಾಟ್ ಏನಾಗಿದೆ, 100% ನಿಮಗೆ ಎಕ್ಸಾಮಿನೇಷನ್ ಅಲ್ಲಿ ಈ ಕ್ವಶನ್ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ದೀಸ್ ಆರ್ ದ ಪ್ಯೂರ್ಲಿ ಕರೆಂಟ್ ಅಫೇರ್ಸ್. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ, ಅರ್ಥ ನೋಡಿ, ಇಲ್ಲಿ ಕೂಡ ಕವರ್ ಮಾಡಿದೀವಿ. ಜನರಲ್ ಬಿಪಿನ್ ರಾವತ್ ಅವರು ಭಾರತ ಮೊದಲ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಕೂಡ ಏನ್ ಮಾಡಿದೀವಿ ನಾವು, ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು.
ಟೋಟಲ್ ಆಗಿ 3 ಜನರು ಯಾರಂತಕ್ಕಂಥದ್ದು ಕೊಟ್ಟಿದೀವಿ, ಎರಡನೇ ವ್ಯಕ್ತಿ ಯಾರಂತ ಕೊಟ್ಟಿದೀವಿ, ಇತ್ತೀಚೆಗೆ ಆಯ್ಕೆ ಆದವ್ರು ಯಾರಂತ ಕೊಟ್ಟಿದೀವಿ. ಸೊ ಇಟ್ ಮೀನ್ಸ್ ದಟ್ 100% ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಫ್ರೆಂಡ್ಸ್, ನಾನ್ ನಿಮಗೆ ಪ್ರತಿ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಮ್ಯಾಗಝಿನ್ಸ್ ಗಳನ್ನ ನೀವು ಓದಿದ್ರೆ 80 to 90% ಎಫಿಷಿಯನ್ಸಿ ಕೊಡ್ತೀವಿ. ಸೊ ಅರ್ಥ ಆಯ್ತಾ? ನಾವು ಹೇಳ್ತಿರ್ತಕ್ಕಂಥದ್ದು ನಮ್ಮ ಮ್ಯಾಗಝಿನ್ ಇಂದನೇ ನೀವು ನಮ್ಮ ಮ್ಯಾಗಝಿನ್ ಓದಿದ್ರೆ ಔಟ್ ಆಫ್ ಔಟ್ ತೆಗಿಬಹುದಾಗಿದೆ ಅಂತ ನಾನು ಯಾವ ಕ್ಲಾಸ್ ಅಲ್ಲೂ ಕೂಡ ಹೇಳಿಲ್ಲ, ಎಲ್ಲಿ ಹೇಳಿಲ್ಲ. 80 to 90% ಆಗಿದಾವೆ. ಕೆಲವೊಂದು ಕ್ವಶನ್ಸ್ ಗಳು ಮಿಸ್ ಆಗಿದಾವೆ. ನಾನ್ HK ಅಲ್ಲಿ ಒಂದೆರಡು ಕ್ವಶನ್ ಗಳು ಮಿಸ್ ಆಗಿದಾವೆ, HK ಅಲ್ಲೂ ಕೂಡ ಒಂದೆರಡು ಕ್ವಶನ್ ಮಿಸ್ ಆಗಿದೆ. ಬಟ್ 80% ಎಫಿಷಿಯನ್ಸಿ ನಾವು ಯಾವ ಎಕ್ಸಾಮಿನೇಷನ್ ಅಲ್ಲೂ ಕೂಡ ಬಿಟ್ಟುಕೊಟ್ಟಿಲ್ಲ. ಸೊ ಅದಕ್ಕೆ ನಿಮಗೆ ಡೀಟೇಲ್ಡ್ ಆಗಿ ಪ್ರೂಫ್ ಸಮೇತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಏನಂತ ಕೇಳಿದರೆ, ನಾನು ಒಟ್ಟಿಗೆ ಮಾಡ್ತಾ ಇದ್ದೀನಿ ಅಂತ HK ಮತ್ತು ನಾನ್ HK ಪತ್ರಿಕೆಗಳನ್ನ. DRDO ಸಂಸ್ಥೆ ದೇಶೀಯವಾಗಿ ನಿರ್ಮಿಸಿದ ಯಾವ ವಾಯುಗಾಮಿ ಮುನ್ನೆಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆಯ ಅಂತಿಮ ಕಾರ್ಯಾಚರಣೆ ಪ್ರಮಾಣ ಪತ್ರವನ್ನ ಭಾರತೀಯ ವಾಯುಪಡೆಗೆ ಹಸ್ತಾಂತರಿಸುವ ಮೂಲಕ DRDO ಮಹತ್ವದ ಮೈಲಿಗಲ್ಲನ್ನ ಸಾಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ, ಸ್ಥಾಪಿಸಿದೆ ಅಂತಕ್ಕಂಥದ್ದು. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೇತ್ರ ಇಸ್ ದ ರೈಟ್ ಆನ್ಸರ್. ನೋಡ್ರಿ, ಯಾವ ತರ ಸ್ಟೇಟ್ಮೆಂಟ್ ಅವ್ರು ಕೊಟ್ಟಿದ್ದಾರೆ, ನಾವು ಕೂಡ ಸೇಮ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದೀವಿ. ಎಲ್ಲಿ? ಮ್ಯಾಗಝಿನ್ ಅಲ್ಲಿ. ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದೆ ನೋಡಿ. ಜನವರಿ ಟು ಜುಲೈ ಮ್ಯಾಗಝಿನ್ ಪೇಜ್ ನಂಬರ್ 57 ಓಪನ್ ಮಾಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ಕಾಣಿಸ್ತದ ಹೆಡ್ಡಿಂಗ್ ಅಲ್ಲೇ ಕೊಟ್ಟಿದೀವಿ, ನೇತ್ರ ವ್ಯವಸ್ಥೆ ಅಂತಕ್ಕಂಥದ್ದು ಕಾಣಿಸ್ತದ. ಭಾರತ ಮೊದಲ ಸ್ವದೇಶಿ ನಿರ್ಮಿತ ನೇತ್ರ ವೈಮಾನಿಕ ಮುನ್ನೆಚ್ಚರಿಕೆ ನಿಯಂತ್ರಣ ಅಂತಕ್ಕಂಥದ್ದು. ಅವರು ಕೂಡ ಏನಂದ್ರೆ ಇಲ್ಲಿ ಏನಂದ್ರೆ ವಾಯುಗಾಮಿ ಮುನ್ನೆಚ್ಚರಿಕೆ ಮತ್ತು ನಿಯಂತ್ರಣ AEC ಅಂತ ಕೊಟ್ಟಿದ್ದಾರೆ. AWC ಅಂತ AWC ಕೊಟ್ಟಿದೀವಿ. ವ್ಯವಸ್ಥೆಯು ಜೂನ್ 25ರಂದು ಭಾರತೀಯ ವಾಯುಪಡೆಯಿಂದ ಅಂತಿಮ ಕಾರ್ಯಾಚರಣೆ ಮಂಜೂರಾತಿ ಕಾಣಿಸ್ತದನ FOC. ಇಲ್ಲಿ ಅವರು ಕೂಡ FOC ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಏನ್ ಬರ್ತದೆ, ಭಾರತೀಯ ವಾಯುಪಡೆ. ನಾವು ಕೂಡ ಭಾರತೀಯ ವಾಯುಪಡೆ ಅಂತ ಕೊಟ್ಟಿದ್ವೋ ಇಲ್ವೋ, ಇಲ್ಲಿ ನೋಡಿ ಭಾರತೀಯ ವಾಯುಪಡೆ ಅಂತ ಕೊಟ್ಟಿದೀವಿ. ಸೊ ಇಟ್ ಮೀನ್ಸ್ ದಾಟ್ ಇದಕ್ಕೂ ಕೂಡ ಏನಾಗಿದೆ, 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಈ ಕ್ವಶನ್ ಕೂಡ ನೀವು ಆರಾಮಾಗಿ ಅಟೆಂಡ್ ಮಾಡಬಹುದಾಗಿತ್ತು. ನೀವ್ ಏನಾದ್ರೂ ಜನವರಿ ಟು ಜುಲೈ ಕಂಪೈಲೇಷನ್ ಅನ್ನ ಕರೆಕ್ಟ್ ಆಗಿ ಓದಿದ್ರೆ. ಅರ್ಥ ಆಯ್ತಾ? ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ BVDE ಅನ್ನು ವಿಸ್ತರಿಸಿ ಅಂತ ಪ್ರಶ್ನೆ ಕೇಳಿದರೆ. ನೋಡ್ರಿ, ನೀವು ಏನಾದ್ರೂ ಕರೆಂಟ್ ಅಫೇರ್ಸ್ ಕರೆಕ್ಟ್ ಆಗಿ ಓದಿರ್ಲಿಲ್ಲ ಅಂದ್ರೆ ಇದನ್ನು ಕೂಡ ಕರೆಕ್ಟ್ ಆಗಿ ಹಾಕಲ್ಲ ನೀವು. ಅರ್ಥ ಆಯ್ತಾ? ನಾನು ಕ್ಲಾಸ್ ಅಲ್ಲಿ ಮತ್ತು ಮ್ಯಾಗಝಿನ್ ಅಲ್ಲಿ ಮಿನಿಮಮ್ 2 to 3 ಟೈಮ್ಸ್ ಇದ್ರ ಬಗ್ಗೆ ಮಾಡಿದೀನಿ. ಅರ್ಥ ಆಯ್ತಾ? 2 to 3 ಟೈಮ್ಸ್. ಅರ್ಥ ಆಯ್ತಾ? ಯಾವ ಸಂದರ್ಭದಲ್ಲಿ ಮಾಡಿದೀನಿ ಅಂತಕ್ಕಂಥದ್ದು ನಿಮಗೆ ಹೇಳ್ತೀನಿ ನಾನು. ಯಾವ ಸಂದರ್ಭದಲ್ಲಿ ಮಾಡಿದಂದ್ರೆ, ಭಾರತ ಮತ್ತು ಆಫ್ರಿಕಾ ಯೂನಿಯನ್ ಒಂದು ಸಭೆ ಇತ್ತು. ಆಮೇಲೆ ಎಬೋಲಾ ಔಟ್ ಬ್ರೇಕ್ ಆಗಿತ್ತು ಆಫ್ರಿಕಾದಲ್ಲಿ. ಸೊ ಆ ಒಂದು ಎಬೋಲಾ ಔಟ್ ಬ್ರೇಕ್ ಆಗೋದ್ರಿಂದಾಗಿ ಭಾರತದಲ್ಲಿ ನಡೀತಕ್ಕಂಥ ಸಭೆಯನ್ನ ಏನ್ ಮಾಡಿದ್ರು, ಅದನ್ನ ಮುಂದೆ ಹಾಕಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಾನು ನಿಮ್ಗೆ ಏನ್ ಮಾಡಿದೀನಿ, ತೋರಿಸಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ಅಬೋಲಾ ಸ್ಟ್ರೈಕ್ ಆದ್ಮೇಲೆ ನಿಮಗೆ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ. ನನ್ನ ಮ್ಯಾಗಝಿನ್ ಅಲ್ಲಿ ಎಲ್ಲಿ ಕೊಟ್ಟಿದೀವಿ ಅಂದ್ರೆ ಜನವರಿ ಟು ಜುಲೈ ಮ್ಯಾಗಝಿನ್ ಪೇಜ್ ನಂಬರ್ 74 ಕಾಣಿಸ್ತದನೆ ಫ್ರೆಂಡ್ಸ್. EVD ಅಂತಕ್ಕಂಥದ್ದು, ಎಬೋಲಾ ವೈರಸ್ ಡಿಸೀಸ್ ಅಂತಕ್ಕಂಥದ್ದು. EVD ಬದಲಿಗೆ ಅವ್ರೇನ್ ಕೇಳಿದ್ರೆ BVD ಅಂತ ಕೇಳಿದ್ರೆ ಅಷ್ಟೇ. ಅರ್ಥ ಆಯ್ತಾ? BVD ಅಂತ ಕೊಟ್ಟಿದ್ದಾರೆ. VD ಅಂದ್ರೆ ಏನು, ವೈರಸ್ ಡಿಸೀಸ್ ಅಂತ ಗೊತ್ತಾಯ್ತು. ಇಲ್ಲಿ B ಅಂತ ಗೊತ್ತಿದ್ರೆ ನೀವು ಆರಾಮಾಗಿ ಏನ್ ಮಾಡಬಹುದಾಗಿತ್ತು, ಹಾಕಬಹುದಾಗಿತ್ತು. ಎಲ್ಲಿ ಕೊಟ್ಟಿದೀವಿ ಕಾಣಿಸ್ತದನ, ಇಲ್ಲಿ ವೈರಸ್ ಬುಂಡಿ ಬಿಗು ಅಂತ ಕೊಟ್ಟಿದೀವೋ ಇಲ್ವೋ. ಸೊ ಇಟ್ ಮೀನ್ಸ್ ದಟ್ ಈ ಕ್ವಶನ್ಗೂ ಕೂಡ ಏನಾಗಿದೆ, 100% ನಿಮಗೆ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ಫ್ರೆಂಡ್ಸ್, ಇವೆಲ್ಲ ನೀವು ಏನಾದ್ರೂ ಕರೆಕ್ಟ್ ಆಗಿ ನ್ಯೂಸ್ ಇನ್ ಕಾಂಟೆಕ್ಸ್ಟ್ ಗೊತ್ತಿದ್ರೆ ಆರಾಮಾಗಿ ನೀವು ಏನ್ ಮಾಡಬಹುದಾಗಿತ್ತು, ಎಕ್ಸಾಮಿನೇಷನ್ ಅಲ್ಲಿ ಕ್ವಶನ್ ಗಳಿಗೆ ಆನ್ಸರ್ ಅನ್ನ ಹಾಕ್ಬೋದಾಗಿತ್ತು. ನಾವು ಮಾಡ್ತಕ್ಕಂಥ ಈ ಕರೆಂಟ್ ಅಫೇರ್ಸ್ ಅಲ್ಲಿ ಕೆಲವೊಂದು ಕ್ವಶನ್ಗಳು ನಿಮ್ಮ ಫ್ರೆಂಡ್ಸ್ ಗಳಿಗೆ ಕಷ್ಟ ಆಗ್ಬಹುದು, ಕೆಲವೊಬ್ಬರಿಗೆ ಈಸಿನೂ ಕೂಡ ಆಗ್ಬಹುದು. ಬಟ್ ದೀಸ್ ಆರ್ ದ ಕಷ್ಟ ಕ್ವಶನ್ಸ್ಗಳು. ಯಾಕೆ ಕಷ್ಟ ಅಂತ ಹೇಳ್ತೀನಿ ನಾನಂದ್ರೆ, ನೋಡ್ರಿ, ಇವೆಲ್ಲ ನ್ಯೂಸ್ ಇನ್ ಕಾಂಟೆಕ್ಸ್ಟ್ ಎಲ್ಲ ನೆನಪಲ್ಲಿ ಇಟ್ಕೋಬೇಕು. ಒಂಥರ 1 ಲೈನರ್ಸ್ ಇದ್ದಂಗೆ ಇವೆಲ್ಲ. ನಿಮಗೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಕೇಳಿದಾಗ ಒಂದು ಗೊತ್ತಿದ್ರೆ ಇನ್ನೊಂದು ನೀವು ಗೊತ್ತಿತ್ತಂದ್ರೆ, ಒಂದು ಸ್ಟೇಟ್ಮೆಂಟ್ ಗೊತ್ತಿಲ್ಲ ಇನ್ನೊಂದು ಸ್ಟೇಟ್ಮೆಂಟ್ ಗೊತ್ತಿತ್ತಂದ್ರೆ ಯು ಕ್ಯಾನ್ ಎಸ್ಕೇಪ್. ಬಟ್ ಇಂಥ ಕ್ವಶನ್ಗಳಲ್ಲಿ ನೀವು ಎಸ್ಕೇಪ್ ಆಗಲಕ್ ಚಾನ್ಸೇ ಇಲ್ಲ. ಸ್ಪೆಸಿಫಿಕ್ ಆಗಿ ಇನ್ಫಾರ್ಮೇಶನ್ ಗೊತ್ತಿದ್ದಾಗ ಮಾತ್ರ ಇವುಗಳನ್ನ ನೀವೇನ್ ಮಾಡಬಹುದು, ಆನ್ಸರ್ ಅನ್ನ ಮಾಡಬಹುದು. ದೀಸ್ ಕ್ವಶನ್ಸ್ ಆರ್ ಬಿಕಮ್ ಡಿಫಿಕಲ್ಟಿ ಆಸ್ ವೆಲ್ ಆಸ್ ದ ಈಸಿ ಡಿಪೆಂಡಿಂಗ್ ಅಪಾನ್ ದೇರ್ ಪ್ರಿಪರೇಷನ್, ಡಿಪೆಂಡಿಂಗ್ ಅಪಾನ್ ವಾಟ್ ಸೋರ್ಸ್ ದೇ ಆರ್ ಫಾಲೋವಿಂಗ್. ಅರ್ಥ ಆಯ್ತಾ? ನಮ್ಮ ಮ್ಯಾಗಝಿನ್ಸ್ ಇನ್ನೊಂದು ವಿಶೇಷತೆ ಏನಂದ್ರೆ, ನಾವು ನಿಮಗೆ ಅಷ್ಟೊಂದು ತಲೆನೋವು ಕೊಡುವಷ್ಟು ಇನ್ಫಾರ್ಮೇಶನ್ ನಾವು ಕೊಟ್ಟಿಲ್ಲ. ಅರ್ಥ ಆಯ್ತಾ? ನಾನು ಅದನ್ನೇ ಹೇಳಿದೆ, 80 to 90% ಆರಾಮಾಗಿ ಕವರ್ ಆಗ್ತಾವ. ಮತ್ತು ಬಹಳ ಸಿಂಪಲ್ ಆಗಿ ನೀವು 1 ವೀಕ್ ಒಳಗಡೆ ನಮ್ಮ ಮ್ಯಾಗಝಿನ್ ಅನ್ನು ಓದ್ಬೋದು, ಇನ್ನೊಂದು ಬಾರಿ ರಿವಿಷನ್ ಮಾಡ್ಬೋದು. ಅಷ್ಟು ನೀಟಾಗಿ ನಾವು ಕೊಟ್ಟಿದೀವಿ. ಯಾರಾದ್ರೂ ನೀವು ತಗೊಂಡಿಲ್ಲ ಅಂದ್ರೂ ಕೂಡ ನಿಮ್ ಫ್ರೆಂಡ್ಸ್ ಗಳಿಗೆ ತಗೊಂಡವ್ರಿಗೆ ಕೇಳ್ರಿ ಒಂದ್ ಬಾರಿ, ಅವ್ರು ಏನು ಒಪಿನಿಯನ್ ಕೊಡ್ತಾರೆ ಅದ್ರ ಮೇಲೆ ತಗೊಳ್ಳಿ. ಬೇಗ ಔಟ್ ಸ್ಟಾಕ್ ಲಿಮಿಟೆಡ್ ಇದಾವೆ ಫ್ರೆಂಡ್ಸ್. ನಾನು ಅದಕ್ಕೆ ಹೇಳ್ತಾನೆ, ಯಾರು ನಮ್ ಸೀರಿಯಸ್ ಆಸ್ಪಿರೆಂಟ್ ಇದಾರೆ ತಗೊಳ್ಳಾರ್ದವ್ರು ಬೇಗ ತಗೊಳ್ಳಿ ಅಂತ ಹೇಳ್ತಿರ್ತಕ್ಕಂಥದ್ದು.
ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ದೀನ ದಯಾಳ ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದ ವೆಬ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಲೋಕ್ OS ಇಸ್ ದ ರೈಟ್ ಆನ್ಸರ್. ನಾನು ಎಷ್ಟು ಬಾರಿ ಕ್ಲಾಸ್ ಹೇಳ್ಬೇಕಾದ್ರೆ ಇದು ಇಂಪಾರ್ಟೆಂಟ್ ಬರುತ್ತೆ. ಇದು ರೀಸೆಂಟ್ ಇರ್ತಕ್ಕಂಥದ್ದು ನಿಮ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿದ್ದಾರೆ. ಅಂದ್ರೆ ಇಟ್ ಮೀನ್ಸ್ ದಟ್ ಜುಲೈ ಕಂಟೆಂಟ್ ರೀಸೆಂಟ್ ಇರೋದು ನಿಮ್ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನಿಮಗೆ ನೋಡಿ ಪ್ರೂಫ್ ಸಮೇತ ಬೇಕಂದ್ರೆ ನಾನು ಜುಲೈ 5, 6 ಮತ್ತು 7 ಕರೆಂಟ್ ಅಫೇರ್ಸ್ ಮಾಡಿದ್ದೆ. ಸೊ 5, 6, 7 ಕರೆಂಟ್ ಅಫೇರ್ಸ್ ಅಲ್ಲಿ ನಾನು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಲೋಕಸ್ ಪ್ಲಾಟ್ಫಾರ್ಮ್ ಅಂತಕ್ಕಂಥದ್ದು ಕಾಣಿಸ್ತದೆ ಇಲ್ಲಿ. ಭಾರತದ ತನ್ನ ವ್ಯಾಪ್ತಿಗಳನ್ನು ವಿಸ್ತರಿಸಿದೆ ಅಂತಕ್ಕಂಥ ನ್ಯೂಸ್ ಕಾಂಟ್ಯಾಕ್ಸ್ಟ್ ಕೊಟ್ಟಿದ್ದೀನಿ. ನ್ಯೂಸ್ ಕಾಂಟ್ಯಾಕ್ಸ್ಟ್ ಕೊಡೋದಲ್ಲಿ ಯಾವುದು ಸ್ಟಾರ್ಟ್ ಮಾಡಿದೆ ಅಂತಕ್ಕಂಥ ಕೊಟ್ಟಿದ್ದೀನಿ, ಕಾಣಿಸ್ತದೆ ಇಲ್ಲಿ. ಭಾರತ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಡಿಯಲ್ಲಿ ದೀನ ದಯಾಳು ಅಂತ್ಯೋದಯ ಮಿಷನ್ ದೀನ ದಯಾಳು ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಒಂದು ಪ್ರಮುಖ ರಾಷ್ಟ್ರೀಯ ಡಿಜಿಟಲ್ ಪ್ಲಾಟ್ಫಾರ್ಮ್ ಆಗಿದೆ. ಕೊಟ್ಟಿದ್ದು ಇಲ್ವೋ ಎಕ್ಸಾಮಿನೇಷನ್ ಅಲ್ಲಿ ಬಂದಿರತಕ್ಕಂಥದ್ದು. ಸೇಮ್ ಅವ್ರು ಅದೇ ಪ್ರಶ್ನೆ ಕೇಳಿದ್ದಾರೆ. ದೀನ ದಯಾಳು ಅಂತ್ಯೋದಯ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಡಿಯಲ್ಲಿ ಅಭಿವೃದ್ಧಿಪಡಿಸಲಾದ ವೆಬ್ ಅಥವಾ ಮೊಬೈಲ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ನಾವು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಕೊಟ್ಟಿದ್ದೀವಿ ಅಷ್ಟೇ. ಸೊ ಇಟ್ ಮೀನ್ಸ್ ದಟ್ ಏನಾಗಿದೆ, ಈ ಪ್ರಶ್ನೆಗೂ ಕೂಡ 100% ನಿಮಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ನೆಕ್ಸ್ಟ್ ಪ್ರಶ್ನೆ ಎಕ್ಸಾಮಿನೇಷನ್ ಏನ್ ಕೇಳಿದಾರೆ ನೋಡಿ. 2026 ಪರಿಸರ ದಿನದ ಘೋಷವಾಕ್ಯ ಏನಾಗಿತ್ತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ನೋಡಿ ನಿಮಗೆ ಪ್ರೂಫ್ ಬೇಕಂದ್ರೆ ಜೂನ್ 5 ಮತ್ತು 6 ಕರೆಂಟ್ ಅಫೇರ್ಸ್ ಅನ್ನ ತೆಗೆದು ನೋಡಿ. ಅಥವಾ ಜೂನ್ 5 ಮತ್ತು 6 ಕರೆಂಟ್ ಅಫೇರ್ಸ್ ಅಂದ್ರೆ ನಾನು ಇದರಲ್ಲಿ ಎಲ್ಲಾ ಮ್ಯಾಗಝಿನ್ ದಲ್ಲೂ ಕವರ್ ಆಗಿವೆ ಮತ್ತು ಕ್ಲಾಸ್ ಅಲ್ಲೂ ಕವರ್ ಆಗಿವೆ. ಬಟ್ ನಾನು ಕ್ಲಾಸ್ ಅಲ್ಲಿ ಯಾಕೆ ಕೊಡ್ತಾ ಇದ್ದೀನಿ ಅಂದ್ರೆ ಸೊ ಕ್ಲಾಸ್ ಇಂದ ಕವರ್ ಆಗಿಲ್ಲ ಅಂತಕ್ಕಂಥ ಡೌಟ್ ಬೇಡ ಅಂತಕ್ಕಂಥದ್ದು. ವಿಶ್ವ ಪರಿಸರ ದಿನ 2026 ಆತಿಥ್ಯ ರಾಷ್ಟ್ರ ಯಾವುದು ಅಂತ ನಾನು ಪ್ರಶ್ನೆ ಕೇಳಿದಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಅರ್ಥ ಅಫಿಷಿಯಲ್ ಥೀಮ್ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಫ್ಯೂಚರ್ ಅಂತಕ್ಕಂಥದ್ದು ಅಫಿಷಿಯಲ್ ಥೀಮ್ ಅಂತಕ್ಕಂಥದ್ದು. ಸೊ ಎಕ್ಸಾಮಿನೇಷನ್ ಅಲ್ಲಿ ಬಿದ್ದಿರ್ತಕ್ಕಂಥದ್ದು. ಸೊ ಇದಕ್ಕೆ ಏನಾಗಿದೆ 100% ನಿಮಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನೋಡಿ ಐ ಥಿಂಕ್ ಇನ್ಸ್ಪೈರ್ಡ್ ಬೈ ದ ನೇಚರ್ ಅಂದ್ರೆ ಇದಕ್ಕೆ ಇದು ಎರಡನೇ ಆಪ್ಷನ್ ಸರಿಯಾಗುತ್ತೆ. ಕನ್ನಡದಲ್ಲಿ ಏನ್ ಟ್ರಾನ್ಸ್ಲೇಷನ್ ಆಗುತ್ತೆ ಗೊತ್ತಿಲ್ಲ, ಬಟ್ ಇಂಗ್ಲಿಷ್ ನಲ್ಲಿ ನಾನು ಕೊಟ್ಟಿದ್ದೀನಿ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಅಂದ್ರೆ ಅಫ್ಕೋರ್ಸ್ ಇದಕ್ಕೆ ಏನಾಗುತ್ತೆ ಸೆಕೆಂಡ್ ಆನ್ಸರ್ ರೈಟ್ ಆಗುತ್ತೆ. ಈ ಕ್ವಶನ್ಗೂ ಕೂಡ ನಾವು ಮಾಡಿರ್ತಕ್ಕಂಥ ಕ್ಲಾಸ್ ಇಂದ ಏನಾಗಿದೆ 100% ನಿಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡಿ. ನೆಕ್ಸ್ಟ್ ಪ್ರಶ್ನೆ ಆಗಮನ ಎಂಬುದು ಅಂತ ಪ್ರಶ್ನೆ ಕೇಳಿದ್ದಾರೆ. ನೋಡಿ ಇಂಥ ಪ್ರಶ್ನೆಗಳಾಗೆ ನೀವು ಕರೆಕ್ಟ್ ಆಗಿ ಓದಿದರೆ ಮಾತ್ರ ಇವುಗಳನ್ನ ಅಟೆಂಡ್ ಮಾಡಬಹುದು. ಬಿಕಾಸ್ ದೀಸ್ ಆರ್ ದ ಒನ್ ಲೈನರ್ಸ್ ಕ್ವಶನ್ಸ್. ಒನ್ ಲೈನರ್ ಕ್ವಶನ್ಸ್ ಗಳಿಗೆ ಒನ್ ಲೈನ್ ಅಲ್ಲಿ ನಿಮಗೆ ಉತ್ತರ ಇರಬೇಕು. ಅವಾಗ ಮಾತ್ರ ನೀವು ಇದನ್ನ ಅಟೆಂಡ್ ಮಾಡಕ್ ಸಾಧ್ಯ ಇದೆ. ಇದನ್ನು ಕೂಡ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಕಾಣಿಸ್ತದನ ಜುಲೈ 18, 19 ಒಂದು ಕರೆಂಟ್ ಅಫೇರ್ಸ್ ರೀಸೆಂಟ್ ಆಗಿ ಮಾಡಿರ್ತಕ್ಕಂಥದ್ದು ನಾನು. ಅರ್ಥ ಆಯ್ತಾ? ಸೊ ಅವರಲ್ಲಿ ನಿಮಗೆ ಕವರ್ ಮಾಡಿದೀನಿ. ಏನಂತ ಕವರ್ ಮಾಡಿದೀನಿ ನೋಡಿ. ಸ್ಟೇಟ್ಮೆಂಟ್ ಬೇಸ್ಡ್ ಒಂದು ಪ್ರಶ್ನೆ ಕೇಳಿದ್ದೆ ನಾನು. ಅಥವಾ ವಿಕ್ರಮ್ 1 ಬಗ್ಗೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಕೇಳಿ ಎಲ್ಲಾ ಡೀಟೇಲ್ಡ್ ಆಗಿ ಇನ್ಫಾರ್ಮೇಶನ್ ಇದರಲ್ಲಿ ಕೊಟ್ಟಿದ್ದೆ. ಇಲ್ಲಿ ಕಾಣಿಸ್ತಿದ್ರೆ ಈ ಉಡಾವಣೆ ಅಥವಾ ಈ ಕಾರ್ಯಾಚರಣೆಯನ್ನ ಮಿಷನ್ ಆಗಮನ ಎಂದು ಹೆಸರಿಸಲಾಯಿತು ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಸೊ ಇಟ್ ಮೀನ್ಸ್ ದಟ್ ಅದ್ರ ಮೇಲೆ ಡೈರೆಕ್ಟ್ ಆಗಿ ಅವ್ರ ಪ್ರಶ್ನೆಯನ್ನು ಕೇಳಿದರೆ ಸೊ ಇದಕ್ಕೆ ಏನಾಗಿದೆ ಅಂದ್ರೆ 100% ನಿಮಗೆ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನಾನು ಪ್ರತಿ ಕ್ಲಾಸ್ ಆದ್ಮೇಲೆ ನಿಮಗೆ ಪ್ರೂಫ್ ಕೊಡ್ತಾ ಇದೀನಿ. ಯಾಕೆ ಕೊಡ್ತೀನಿ? ನಾವು ಮಾಡತಕ್ಕಂಥ ಕ್ಲಾಸ್ ಇಂದ ಮ್ಯಾಗಝಿನ್ ಇಂದ ನಿಮಗೆ ವಿಶ್ವಾಸ ಬರಲಿ ಅಂತಕ್ಕಂಥದ್ದು. ಲಾಸ್ಟ್ ಟೈಮ್ ನಿಮ್ಗ BWSSB ಅಂತಕ್ಕಂಥ ಒಂದು ಸಿವಿಲ್ ನಾನ್ HK ಕೂಡ ಪ್ರೂಫ್ ಮಾಡಿ ತೋರಿಸಿದ್ದೆ. ಆಮೇಲೆ ಪ್ರತಿ ನಿಮ್ಮ ಲೈಬ್ರರಿಯಲ್ಲಿ ನಾವು ಮ್ಯಾಗಝಿನ್ ಕೊಡಾಕ ಡಿಸ್ಟ್ರಿಬ್ಯೂಷನ್ ಮಾಡಕ್ ಒಂದು ಬಾರಿ ಬಂದಿದ್ದು ನಾನು ಅವಾಗಲೂ ಕೂಡ ಹೇಳಿದ್ದೆ ನಿಮಗೆ. ನಮ್ಮ ಮ್ಯಾಗಝಿನ್ ಇಂದ 80 to 90% ಕವರ್ ಆಗುತ್ತೆ, ಜಸ್ಟ್ ಫಾಲೋ ಮಾಡಿ ಅಂತಕ್ಕಂಥದ್ದು. ಎಕ್ಸಾಮಿನೇಷನ್ ಅಲ್ಲಿ ಕವರ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ? ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಸೆಪ್ಟೆಂಬರ್ 1, 2024 ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ಇಲ್ಲಿ ನಿಮಗೆ ಅನಿಸ್ಬಹುದು ಅಂದ್ರೆ ಇಲ್ಲಿ ನಾನು 2024 ಹಿಂದಿನ ಎಲ್ಲಾ ನೋಡಕ್ ಹೋಗಿಲ್ಲ, ಕೆಲವೊಂದು ಮಾತ್ರ ಸೆಲೆಕ್ಟೆಡ್ ನನಗೆ ಸಿಕ್ಕಿದ್ದನ್ನ ನಾನು ನೋಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಈ ಒಂದು ಉದಾಹರಣೆ ಯಾವ್ದಂದ್ರೆ ಒಂದು ಪ್ಯಾರಾ ಒಲಿಂಪಿಕ್ಸ್ 2024 ಪ್ರಶ್ನೆ ಕೇಳಿದ್ದಾರೆ. ಅದ್ರದ್ದು ಒಂದು ಇನ್ನೊಂದು ಥೀಮ್ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಅವೆಲ್ಲಾನು ಕೂಡ ಕವರ್ ಆಗಿದಾವೆ. ನಮ್ಮ 2024 ಯಾರು ನೀವು ಫಾಲೋ ಮಾಡ್ತಾ ಇದ್ದೀರಿ ನೋಡಿ, ಒಂದು ಬಾರಿ ನಮ್ಮ ಮ್ಯಾಗಝಿನ್ಸ್ ಗಳನ್ನ ತೆಗೆದು ನೋಡಿ. ಅರ್ಥ ನಾನು ಡೈರೆಕ್ಟ್ ಸ್ಟ್ರೇಟ್ ಇದ್ದುದು ಮತ್ತೆ ನನಗೆ ಸಿಕ್ಕದನ್ನ ನೋಡ್ತಾ ಇದ್ದೀನಿ. ಇಟ್ ಡಸಂಟ್ ಮೀನ್ ದಟ್ ಇವು ಹಿಂದಿನ ಕವರ್ ಆಗಿಲ್ಲ ಅಂತಲ್ಲ. ಅರ್ಥ ಆಯ್ತಾ? ಅದಕ್ಕೆ ನಾನು ಹೇಳ್ತೇನೆ ಮಿಸ್ ಆಗಿದಾವೆ. ನನ್ನ ಎಲ್ಲ 100% ಬಂದಿವೆ ಅಂತಲ್ಲ. ನಿಮಗೆ 12 ಪ್ರಶ್ನೆ ಕೇಳಿದರೆ 9 ರಿಂದ 10 ಪ್ರಶ್ನೆಗಳ ಬಂದಿದ್ದಾವೆ. ಅರ್ಥ ಆಯ್ತಾ? ನಾನು ಅದಕ್ಕೆ 80% ಎಫಿಷಿಯನ್ಸಿ ಅಂತ ಹೇಳ್ತಾ ಇದೀನಿ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4ನೇ ಆಪ್ಷನ್ ಪರ್ವತ ನೇಮಿ ಹರೀಶ್ ಇಸ್ ದ ರೈಟ್ ಆನ್ಸರ್.
ಪ್ರೂಫ್ ಬೇಕಂದ್ರೆ ನೋಡಿ ಮ್ಯಾಗಝಿನ್ ನಿಮಗೆ ಪ್ರೂಫ್ ಬೇಕಂದ್ರೆ ಆಗಸ್ಟ್ ಮಂತ್ ಮ್ಯಾಗಝಿನ್ 2024 ಪೇಜ್ ನಂಬರ್ 19 ವಿಶ್ವಸಂಸ್ಥೆಯ ಕಾಯಂ ಪ್ರತಿನಿಧಿಯಾಗಿ ಪಿ ಹರೀಶ್ ನೇಮಕ ಅಂತ ಕೊಟ್ಟಿದ್ವು ಇಲ್ಲೋ ಇಲ್ಲಿ ನೋಡಿ ಭಾರತ ರಾಯಭಾರಿಯಾಗಿ ಪರ್ವತನೇನಿ ಹರೀಶ್ ನೇಮಕ ಅಂತ ಕೊಟ್ಟಿದೀವಿ. ಇಟ್ ಮೀನ್ಸ್ ದಟ್ ಏನಾಗಿದೆ 100% ಈ ಕ್ವಶನ್ಗೂ ಕೂಡ ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇನ್ನ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ JSJB 2.0 ನೋಡಿ ಇಟ್ ಇಸ್ ಅ ವೆರಿ ಸಿಂಪಲ್ ಕ್ವಶನ್. ಅರ್ಥ ಆಯ್ತಾ? ಸುಮಾರು 3 ರಿಂದ 4 ಬಾರಿ ನಾನು 2025, 24 ಮತ್ತು 2026 ತೆಗೆದ್ರೆ ನಮ್ಮ ಕ್ಲಾಸ್ಗಳನ್ನ ನೋಡಿದರೆ ಮತ್ತು ನಮ್ಮ ಮ್ಯಾಗಝಿನ್ ಅನ್ನು ಓದಿದ್ರೆ 3 ರಿಂದ 4 ಬಾರಿ ಕವರ್ ಮಾಡಿದ್ದೀನಿ ನಾನು. ಅರ್ಥ ಆಯ್ತಾ? ಸೊ ಇದಕ್ಕೆ ಆಕ್ಚುಲಿ ಏನಾಗುತ್ತೆ, ಸರಿಯಾಗಿರ್ತಕ್ಕಂಥ ಉತ್ತರ ಏನು ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ. ಯಾವ್ದಂದ್ರೆ ಜಲಸಂಚಯ ಜನ ಭಾಗ್ಯದಾರಿ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಿಮಗೆ ಸ್ವಲ್ಪ ಏನಾಗ್ಬೋದು, ಕನ್ಫ್ಯೂಷನ್ ಆಗ್ಬೋದು. ಬಟ್ ಇಟ್ ಈಸ್ ದ ಥರ್ಡ್ ಆಪ್ಷನ್. ಸಾರಿ ಜಲಸಂಚಯ ಜನ ಭಾಗ್ಯದಾರಿ ಅಂದ್ರೆ 4ನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನಿಮಗೆ ಪ್ರೂಫ್ ಸಮೇತ ನಾನು ತೋರಿಸ್ತೀನಿ ನೋಡಿ. ಪ್ರೂಫ್ ಬೇಕಂದ್ರೆ ಸೆಪ್ಟೆಂಬರ್ ಮ್ಯಾಗಝಿನ್ 2024 ಮತ್ತು ಜೂನ್ ಮ್ಯಾಗಝಿನ್ 2025 ಕೊಟ್ಟಿದೀವಿ. ಹೆಡ್ಡಿಂಗ್ ಅಲ್ಲೇ ಕೊಟ್ಟಿದ್ದೀನಿ ಜಲಸಂಚಯ ಜನ ಭಾಗದಾರಿ ಅಂತಕ್ಕಂಥದ್ದು. ಇದ್ರ 1.0 ಪ್ರಾರಂಭ ಆದಾಗೆ ನಾನು ಕವರ್ ಮಾಡಿದೀನಿ. 1.0 ಆದಾಗೂ ಕವರ್ ಮಾಡಿದೀನಿ, 2.0 ಆದಾಗೂ ಕೂಡ ಕವರ್ ಮಾಡಿದೀನಿ. ಅರ್ಥ? ಇಟ್ ಮೀನ್ಸ್ ದಟ್ ಏನಾಗಿದೆ, ಈ ಕ್ವಶನ್ಗೂ ಕೂಡ ಏನಾಗಿದೆ 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ? ಕರೆಂಟ್ ಅಫೇರ್ಸ್ ಕ್ವಶನ್ ಹಂಗೆ ನೀವು ಕೌಂಟ್ ಮಾಡ್ತಾ ಬರ್ರಿ 2 ಎಕ್ಸಾಮಿನೇಷನ್ ಅಲ್ಲಿ ಎಷ್ಟು ಪ್ರಶ್ನೆಗಳು ಕೇಳಿದ್ರೆ ಎಷ್ಟು ಬಂದಿದೆ ಅಂತಕ್ಕಂಥದ್ದು. ನಿಮಗೆ ಮಿನಿಮಮ್ ಏನಂದ್ರೆ 80% ಎಫಿಷಿಯನ್ಸಿ ಕೊಟ್ಟಿವಿ ಅಂತಕ್ಕಂಥದ್ದು ನಿಮಗೂ ಅದಕ್ಕೆ ಗೊತ್ತಾಗ್ಲಿ ಅಂತಾನು ನಾನು ನಿಮ್ಗೆ ಏನ್ ಮಾಡ್ತಾ ಇದೀನಿ, ತೋರಿಸ್ತಾ ಇದೀನಿ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಅಂತ ಪ್ರಶ್ನೆಯನ್ನ ಕೇಳಿದರೆ, ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆ ಕೇಳಿದರೆ. ಇಟ್ ಈಸ್ ಒನ್ ಆಫ್ ದಿ ಡಿಫಿಕಲ್ಟ್ ಕ್ವಶನ್ ಅಂಡ್ ಇಟ್ ಈಸ್ ದ 2025 ಕರೆಂಟ್ ಅಫೇರ್ಸ್. 2025ನೇ ಸಾಲಿನ ಕರೆಂಟ್ ಅಫೇರ್ಸ್ ಇದು. 2026ನೇ ಸಾಲಿನ ಯಾವ ಒಂದು ಬುಕ್ ಅಲ್ಲಿ ಕೂಡ ಇದು ಬರಲ್ಲ, ಯಾಕಂದ್ರೆ 2025 ಕರೆಂಟ್ ಅಫೇರ್ಸ್ ಇದು. ನಿಮಗೆ ಪ್ರೂಫ್ ಸಮೇತ ಯಾವ ಸ್ಟೇಟ್ಮೆಂಟ್ ಗಳು ಕವರ್ ಆಗಿವೆ ಅಂತಕ್ಕಂಥದ್ದು ಕೂಡ ನಾನು ತೋರಿಸ್ತಾ ಇದ್ದೀನಿ. ಮೊದಲನೇ ಸ್ಟೇಟ್ಮೆಂಟ್ ಮೇ 15, 2020 ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ ಬದಲಾವಣೆ ಆಯಿತು. GBA ಸಂಪೂರ್ಣ ಗ್ರೇಟರ್ ಬೆಂಗಳೂರು ನಗರ ಸಮೂಹ ಉಸ್ತುವಾರಿ ವಹಿಸಿದೆ ಅಂತ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ 2025 ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಜಾರಿಗೆ ತಂದು GBA ಎಂದು ರಚಿಸಿತು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬರೇ ಒಂದು ಸ್ಟೇಟ್ಮೆಂಟ್ ಯಾವ ಕಾಯ್ದೆ ಮತ್ತು ಯಾವಾಗ ಜಾರಿಗೆ ಬಂದಿತ್ತು ಅಂತಕ್ಕಂಥ ಗೊತ್ತಿದ್ರೆ ನೀವು ಆರಾಮಾಗಿ ಎಸ್ಕೇಪ್ ಆಗಬಹುದಾಗಿತ್ತು ಮತ್ತು ಆರಾಮಾಗಿ ಟಿಕ್ ಮಾಡಬಹುದಾಗಿತ್ತು. ನಾವೆಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ಪ್ರೂಫ್ ಸಮೇತ ತೋರಿಸ್ತೀನಿ ನಿಮಗೆ. ಪ್ರೂಫ್ ಬೇಕಂದ್ರೆ ಸೆಪ್ಟೆಂಬರ್ ಮ್ಯಾಗಝಿನ್ 2025 ನಮ್ದು ಪೇಜ್ ನಂಬರ್ 46 ತೆಗೆದು ನೋಡಿ. ಗ್ರೇಟರ್ ಬೆಂಗಳೂರು ಅಂತ ನಾವ್ ಏನ್ ಮಾಡಿದೀವಿ, ಕವರ್ ಮಾಡಿದೀವಿ. ಅರ್ಥ ಆಯ್ತಾ? ಗ್ರೇಟರ್ ಬೆಂಗಳೂರು ಇಲ್ಲಿ ಏನೇನು ಕೊಟ್ಟಿವಿ ಗಮನಿಸಿ ಸ್ವಲ್ಪ ನಾವು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಗಳನ್ನ. ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ GBA ಕಾಯ್ದೆ 2024 ಅಡಿಯಲ್ಲಿ GBMP ವ್ಯಾಪ್ತಿಯನ್ನ ಗ್ರೇಟರ್ ಬೆಂಗಳೂರು ಪ್ರದೇಶ ಎಂದು ಗುರುತಿಸಿ 2025 ಮೇ 15 ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ 2025 ಗ್ರೇಟರ್ ಬೆಂಗಳೂರು ಆಡಳಿತ ಕಾಯ್ದೆ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಮೀನ್ಸ್ ಅಫ್ಕೋರ್ಸ್ ಏನಾಗುತ್ತೆ, ಸಿ ಸ್ಟೇಟ್ಮೆಂಟ್ ರಾಂಗ್ ಆಯ್ತು. ಸಿ ಸ್ಟೇಟ್ಮೆಂಟ್ ರಾಂಗ್ ಆಯ್ತು ಅಂದ್ರೆ ಏನಾಯ್ತು ನೋಡ್ರಿ, ಈ ಸ್ಟೇಟ್ಮೆಂಟ್ ಎಲಿಮಿನೇಟ್, ದಿಸ್ ಸ್ಟೇಟ್ಮೆಂಟ್ ಇಸ್ ಎಲಿಮಿನೇಟೆಡ್. ಡೈರೆಕ್ಟ್ಲಿ ಯು ಕ್ಯಾನ್ ಆನ್ಸರ್ A and B. ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಕೂಡ ಕವರ್ ಆಗಿವೆ. ಇದು ಒಂದೇ ಸ್ಟೇಟ್ಮೆಂಟ್ ಕವರ್ ಆಗಿ ಇಂಡಿವಿಜುವಲ್ ಸ್ಟೇಟ್ಮೆಂಟ್ ಕೂಡ ಕವರ್ ಆಗಿವೆ. ನೋಡ್ತೀವಿ ನೆಕ್ಸ್ಟ್ ಇಲ್ಲಿ ನೋಡಿ ಏನ್ ಕೊಟ್ಟಿದೀವಿ. ಗ್ರೇಟರ್ ಬೆಂಗಳೂರು ಪ್ರದೇಶದಲ್ಲಿ 5 ನಗರ ಮಹಾಮಾರ್ಗ ರಚಿಸಿ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. ಇದರಿಂದ BBMP ತನ್ನ ಅಸ್ತಿತ್ವವನ್ನ ಕಳೆದುಕೊಂಡಿದೆ ಅಂತಕ್ಕಂಥದ್ದು. ಮತ್ತೆ ಇದರಲ್ಲಿ ಇನ್ನೂ ಬಹಳ ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ನಾವು. ನಮ್ಮ ಒಂದು ಈ ಕ್ವಶನ್ಗೆ ಆನ್ಸರ್ ಮಾಡಕ್ಕೆ ಎಷ್ಟು ಇನ್ಫಾರ್ಮೇಶನ್ ಬೇಕು ಅಷ್ಟನ್ನ ನಾನು ಸ್ನಿಪೆಟ್ ತಗೊಂಡು ಅಷ್ಟನ್ನ ಏನ್ ಮಾಡಿದೀನಿ, ಹೈಲೈಟ್ ಮಾಡಿದೀನಿ. ಇಟ್ ಮೀನ್ಸ್ ದಟ್ ಈ ಕ್ವಶನ್ ಕೂಡ ಏನಾಗಿದೆ ಫ್ರೆಂಡ್ಸ್ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೀವ್ ಏನಾದ್ರೂ ನಮ್ದು 2025 ಜೆನ್ಯುವಿನ್ ಫಾಲೋವರ್ಸ್, ಜೆನ್ಯುವಿನ್ ಮ್ಯಾಗಝಿನ್ ನೋಡಿದ್ರೆ ಆರಾಮಾಗಿ ನೀವ್ ಏನ್ ಮಾಡ್ಬೋದಾಗಿತ್ತು, ಟಿಕ್ ಅನ್ನ ಮಾಡಬಹುದಾಗಿತ್ತು. ನೋಡಿ ನೆಕ್ಸ್ಟ್ ಪ್ರಶ್ನೆ, ISSF ನ ಒಂದು ಸರಿಯಾದ ಒಂದು ವಿಸ್ತೃತ ರೂಪವನ್ನು ಆರಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಪ್ರೂಫ್ ಸಮೇತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಡಿಸೆಂಬರ್ ಮ್ಯಾಗಝಿನ್ 2025 ಪೇಜ್ ನಂಬರ್ 21. ಅರ್ಥ ಆಯ್ತಾ? ನೀನು ಡಿಸೆಂಬರ್ ಅಲ್ಲಿ ಕೊಟ್ಟಿದೀವಿ ಅಂದ್ರೆ 2026 ಕೊಟ್ಟಿಲ್ಲ ಅಂತಲ್ಲ, 2026 ಕೂಡ ಕವರ್ ಮಾಡಿದೀವಿ. ಬಟ್ ಅದು ಪರ್ಟಿಕ್ಯುಲರ್ ನ್ಯೂಸ್ ಕಾಂಟೆಕ್ಸ್ಟ್ ಇರಬೇಕು, ಹಂಗಿದ್ದದನ್ನ ಇಲ್ಲಿ ಸೆಲೆಕ್ಟ್ ಮಾಡಿದೀನಿ ನಾನು. ನೋಡಿ ಇಲ್ಲಿ ಕಾಣಿಸ್ತದ ISSF ವರ್ಲ್ಡ್ ಕಪ್ ಫೈನಲ್ ಅಂತಕ್ಕಂಥದ್ದು. ವರ್ಲ್ಡ್ ಕಪ್ ಫೈನಲ್ ಆಗಿತ್ತು. ಸೊ ಆ ಸಂದರ್ಭದಲ್ಲಿ ನಾನು ಎಲ್ಲವನ್ನ ಕವರ್ ಮಾಡಿದ್ದೀನಿ ಮ್ಯಾಗಝಿನ್ ಅಲ್ಲಿ. ನಿಮಗೆ ಪ್ರೂಫ್ ಬೇಕಂದ್ರೆ ನೋಡಿ, ISSF ವರ್ಲ್ಡ್ ಕಪ್ ಫೈನಲ್ ಅನ್ನ ಅಂತಾರಾಷ್ಟ್ರೀಯ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಆಯೋಜಿಸುತ್ತದೆ ಅಂತಕ್ಕಂಥ ಕಾಣಿಸ್ತದೆ. 100% ಏನಾಗಿದೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಸೊ ಅದರ ಶೂಟಿಂಗ್ ಸ್ಪೋರ್ಟ್ಸ್ ಫೆಡರೇಷನ್ ಅಂತಕ್ಕಂಥದ್ದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸೊ ಇಟ್ ಮೀನ್ಸ್ ದಟ್ ಈ ಕ್ವಶನ್ ನೀವು ಏನಾದ್ರೂ ನಮ್ಮ ಮ್ಯಾಗಝಿನ್ ಅನ್ನ ಫಾಲೋ ಮಾಡಿದ್ರೆ, ನಮ್ಮನ್ನ ಫಾಲೋ ಮಾಡಿದ್ರೆ ಆರಾಮಾಗಿ ಟಿಕ್ ಮಾಡಬಹುದಾಗಿತ್ತು. ದೀಸ್ ಆರ್ ಆಲ್ ಕರೆಂಟ್ ಅಫೇರ್ಸ್.
ಪ್ಯೂರ್ಲಿ ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು ಇವೆಲ್ಲ ನಾನು ಹೇಳ್ತಿರ್ತಕ್ಕಂಥದ್ದು, ಅರ್ಥ ಆಯ್ತಾ. ಇನ್ನ ಕರೆಂಟ್ ಅಫೇರ್ಸ್ ಬೇಸ್ಡ್ ಪ್ರಶ್ನೆಗಳು ನಾನು ಏನಾದ್ರು 2024ರಿಂದ ಎಲ್ಲಾ ನೋಡಿದ್ರೆ ಮಿನಿಮಮ್ 33% ಏನಾಗಿದೆ ಕವರ್ ಆಗಿರ್ತಕ್ಕಂಥದ್ದು, ಅರ್ಥ ಆಯ್ತಾ. ನನಗೆ ಸಿಕ್ಕಿದ್ದನ್ನ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದೀನಿ ಇಲ್ಲಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ ಗಳು ಸ್ನಿಪ್ಪೆಡ್ ಕಳಿಸಿದ್ದನ್ನ ಮಾತ್ರ ಇಲ್ಲಿ ನಾನು ಏನ್ ಮಾಡ್ತಾ ಇದೀನಿ ಹೇಳ್ಕೊಡ್ತಾ ಇದೀನಿ. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಹೊಂದಿಸಿ ಬೇರೆ ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಕೊಟ್ಟಿದ್ದಾರೆ. SDG 1, SDG 2, SDG 5, SDG 7 ಅರ್ಥ ಆಯ್ತಾ, ಹೊಂದಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಜಸ್ಟ್ ಇದು ಒಂದ್ ಅಥವಾ ಎರಡು ನಿಮಗೆ ಒಂದು ಗೊತ್ತಿದ್ರು ಕೂಡ ಆರಾಮಾಗಿ ನೀವು ಎಸ್ಕೇಪ್ ಆಗ್ಬಹುದು. ಉದಾಹರಣೆ ಒಂದು ಗೊತ್ತಿದ್ರೆ ಹೆಂಗ್ ಎಸ್ಕೇಪ್ ಆಗ್ಬಹುದು ಅಂತಕ್ಕಂಥ ತೋರಿಸ್ಕೊಡ್ತೀನಿ. ಪ್ರೂಫ್ ಬೇಕಂದ್ರೆ ನೋಡಿ, ನಮ್ಮದು ಜಾನ್ ಟು ಜುಲೈ ಮ್ಯಾಗಝಿನ್ ಪೇಜ್ ನಂಬರ್ 36 ಅಥವಾ ಜೂನ್ ಮಂತ್ ಮ್ಯಾಗಝಿನ್ 2026 ಅಥವಾ ಜೂನ್ ಮಂತ್ ಮ್ಯಾಗಝಿನ್ 2025 ಯಾವ್ದಾದ್ರೂ ತೆಗೆದು ನೋಡಿ. ಸುಸ್ಥಿರ ಅಭಿವೃದ್ಧಿ ವರದಿ 2026 ಅಂತ ಕವರ್ ಮಾಡಿದೀವಿ, ಅರ್ಥ ಆಯ್ತಾ. ಅದರಲ್ಲಿ ಎಲ್ಲಾ ನಿಮಗೆ ನೀಟಾಗಿ ಕೊಟ್ಟಿದೀವಿ ನಾವು. SDG 13, SDG 12 ಬಗ್ಗೆ ಕೊಟ್ಟಿದೀವಿ. ಆಮೇಲೆ ಯಾವರಲ್ಲಿ ಪ್ರಗತಿ ಕಂಡಿದೆ, ಯಾವ್ದ್ರಲ್ಲಿ ಪ್ರಗತಿ ಕಂಡಿಲ್ಲ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾನೆ. SDG 2 ಶೂನ್ಯ ಹಸಿವು, ಜಸ್ಟ್ ಇದೊಂದೇ ಗೊತ್ತಿದ್ರು ಕೂಡ ನೀವು ಅಟೆಂಡ್ ಮಾಡಬಹುದಾಗಿತ್ತು. ನೋಡಿ SDG 2 ಹಸಿವು ಅಂದ್ರೆ ಏನಾದ್ರು B1 ಆಗ್ಬೇಕು. ಹಾಗಾದ್ರೆ B1 ಇರ್ತಕ್ಕಂಥ ಆಪ್ಷನ್ ಎಷ್ಟಿದಾವೆ? B1 ಇರ್ತಕ್ಕಂಥ ಆಪ್ಷನ್ ಓನ್ಲಿ 1 ಇದೆ. So it means that this question is right answer. This answer is right answer. 100% ಏನಾಗಿದೆ, ಇದಕ್ಕೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು ನಿಮಗೆ. ಇವೆಲ್ಲ ನಾಟ್ ಎ ಸ್ಟ್ಯಾಟಿಕ್ಸ್, ಇವೆಲ್ಲ ಸ್ಟ್ಯಾಟಿಕ್ ಅಲ್ಲ. ದೀಸ್ ಆರ್ ಆಲ್ಸೋ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಪ್ರಶ್ನೆಗಳಿವೆಲ್ಲ, ಮತ್ತು ಡೈರೆಕ್ಟ್ಲಿ ಕರೆಂಟ್ ಅಫೇರ್ಸ್ ಅಂತಾನೆ ಹೇಳ್ಬೋದು. ನೀವು ಯಾವ ಒಂದು ಇದರಲ್ಲಿ ಹೋದ್ರೂ ಕೂಡ ಇವು ನಿಮಗೆ ಸಿಗಲ್ಲ, ಆಯ್ತಾ. ನೋಡಿ ನೆಕ್ಸ್ಟ್ ಪ್ರಶ್ನೆಯನ್ನು ಕೇಳಿದರೆ ಪಟ್ಟಿ 1 ಪಟ್ಟಿ 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡೇಸ್ ಮತ್ತು ಥೀಮ್ಸ್ ಗಳಂತ ಕೊಟ್ಟಿದ್ದಾರೆ. ಡೇಸ್ ಗಳು ಭೂಮಿ ದಿನ ಕೊಟ್ಟಿದ್ದಾರೆ, ವಿಶ್ವ ಓಜೋನ್ ದಿನ. 2 ಗೊತ್ತಿದ್ರು ಕೂಡ ಆರಾಮಾಗಿ ಎಸ್ಕೇಪ್ ಆಗಬಹುದಾಗಿತ್ತು. ನೋಡಿ ಭೂ ದಿನ ಎಲ್ಲರಿಗೂ ಗೊತ್ತಿರುತ್ತೆ, ಏಪ್ರಿಲ್ 22, ಓಜೋನ್ ದಿನ ಸೆಪ್ಟೆಂಬರ್ 16. ಇವೆರಡು ಗೊತ್ತಿದ್ರೆ ಆರಾಮಾಗಿ ನೀವು ಅಟೆಂಡ್ ಮಾಡಬಹುದಾಗಿತ್ತು. ನಿಮಗೆ ಪ್ರೂಫ್ ನಾವು ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥ ಪ್ರೂಫ್ ಸಮೇತ ತೋರಿಸ್ತೀನಿ. ಮೇ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 34 ಆಯ್ತಾ. ವಿಶ್ವ ಭೂ ದಿನ ಏಪ್ರಿಲ್ 22 ಕಾಣಿಸ್ತಾ ಇದನ್ನ ಕವರ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ ಸೆಪ್ಟೆಂಬರ್ ಮ್ಯಾಗಝಿನ್ 2025 ಪೇಜ್ ನಂಬರ್ 23 ವಿಶ್ವ ಓಜೋನ್ ದಿನ ಸೆಪ್ಟೆಂಬರ್ 22 ಅರ್ಥ ಹೆಡ್ಡಿಂಗ್ ಅಲ್ಲಿ ಕವರ್ ಆಗಿವೆ. ಇಟ್ ಮೀನ್ಸ್ ದಟ್ ಈ ಕ್ವಶನ್ ಏನಾಗಿದೆ 100% ನಿಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡ್ರಿ ಭೂಮಿ ದಿನ ಏಪ್ರಿಲ್ 22 ಅಂದ್ರೆ ಏಪ್ರಿಲ್ 22 ಅಂದ್ರೆ ಯಾವುದು? ಎ ಎಷ್ಟಾಗಬೇಕು? 2 ಆಗ್ಬೇಕು. ಸೊ ಎ 2 ಆಗ್ತಕ್ಕಂಥ ಆಪ್ಷನ್ ಎಷ್ಟಿದಾವೆ? 1 ಇದೆ ಮತ್ತು ಇನ್ನೊಂದು 2 ಇದಾವೆ, ಹೌದಾ. ಇನ್ನ ವಿಶ್ವ ಓಜೋನ್ ದಿನ ಯಾವುದು? ಸೆಪ್ಟೆಂಬರ್ 16 ಅಲ್ವಾ. ವಿಶ್ವ ಓಜೋನ್ ದಿನ ಸೆಪ್ಟೆಂಬರ್ 16 ಅಂದ್ರೆ ಎಷ್ಟನೇ ಆಪ್ಷನ್ ಆಗ್ಬೇಕು? 4ನೇ ಆಪ್ಷನ್ ಆಗ್ಬೇಕು. ಸೊ ಇಟ್ ಮೀನ್ಸ್ ದಟ್ ಏನಾಗಿದೆ, B4 ಇರ್ತಕ್ಕಂಥದ್ದು ಒಂದೇ ಇದೆ. ಸೊ ಆಟೋಮೆಟಿಕಲಿ ಏನಾಗುತ್ತೆ, ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್, ಆಯ್ತಾ. ಇನ್ನ ವಿಶ್ವ ರಾಷ್ಟ್ರೀಯ ಮಾಲಿನ್ಯ ದಿನ, ವಿಶ್ವ ಜನಸಂಖ್ಯೆ ದಿನ, ಇದನ್ನು ಕೂಡ 2024ರಲ್ಲೂ ಕೂಡ ಕವರ್ ಮಾಡಿದೀವಿ, 2025ರಲ್ಲೂ ಕೂಡ ಕವರ್ ಮಾಡಿದೀವಿ. ಜುಲೈ 11 ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಡೇಸ್ ಇರ್ಲಿ, ಥೀಮ್ಸ್ ಇರ್ಲಿ, ಆಮೇಲೆ ಸುದ್ದಿಯಲ್ಲಿದ್ದ ವ್ಯಕ್ತಿಗಳಿರ್ಲಿ, ಸಮಿತಿಗಳಿರ್ಲಿ, ಎಲ್ಲವನ್ನ ನಮ್ಮ ಮ್ಯಾಗಝಿನ್ ಇಂದ ಕವರ್ ಆಗಿದೆ ಆಲ್ಮೋಸ್ಟ್ ಆಲ್, ಅರ್ಥ ಆಯ್ತಾ. ಇನ್ನು ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದರೆ, ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವ ಸಂಯೋಜನೆ ಅಥವಾ ಸಂಯೋಜನೆಗಳು ಒಂದು ಮಾನವ ಅಭಿವೃದ್ಧಿ ಸೂಚ್ಯಾಂಕದ ನಿರ್ಧಾರಗಳ ಸರಿಯಾದಗೆಯನ್ನು ತೋರಿಸುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ, ಅರ್ಥ ಆಯ್ತಾ. ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದಂದ್ರೆ ಆರೋಗ್ಯ, ಶಿಕ್ಷಣ ಮತ್ತು ಜೀವನ ಮಟ್ಟ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನಾವು ಯಾವಾಗ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ಪ್ರೂಫ್ ಸಮೇತ ನೋಡಿ ತೋರಿಸ್ತೀನಿ ನಿಮಗೆ. HDI ಇಸ್ ದ ಪ್ಯೂರ್ಲಿ ಕರೆಂಟ್ ಅಫೇರ್ಸ್, ಇದನ್ನು ಕೂಡ ಅರ್ಥ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಪ್ರೂಫ್ ಬೇಕಂದ್ರೆ ಮೇ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 10 ಸರ್. ಪೇಜ್ ನಂಬರ್ 10 ಓಪನ್ ಮಾಡಿ ನೋಡಿ. ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಭಾರತ 130ನೇ ಸ್ಥಾನ ಅಂತ ಕೊಟ್ಬಿಟ್ಟು ಡೀಟೇಲ್ಡ್ ಆಗಿ ಎಲ್ಲಾ ಇನ್ಫಾರ್ಮೇಶನ್ ಕೊಟ್ಟಿದೀವಿ. ಜೊತೆಯಲ್ಲಿ ನಿಮಗೆ ಟೇಬಲ್ ಅನ್ನ ಕೊಟ್ಟಿದ್ದೇನೆ ನಾನು. ಟೇಬಲ್ ಅನ್ನ ಒಂದ್ ಸ್ವಲ್ಪ ನೋಡಿ, ಇಲ್ಲಿ ಕಾಣಿಸ್ತಾನೆ. ಈ ಸೂಚ್ಯಾಂಕವನ್ನ 3 ಮೂಲಭೂತ ಆಯಾಮಗಳಲ್ಲಿ ದೇಶದ ಸರಾಸರಿ ಸಾಧನೆ ಅಳೆಯಲಾಗುತ್ತೆ. ದೀರ್ಘ ಮತ್ತು ಆರೋಗ್ಯಕರ ಜೀವನ, ಶಿಕ್ಷಣ, ಯೋಗ್ಯ ಜೀವನ ಮಟ್ಟ ಕಾಣಿಸ್ತಾ ಇದನ್ನ. ಸೊ ಇಟ್ ಮೀನ್ಸ್ ದಟ್ ಈ ಕ್ವಶನ್ ಕೂಡ ಏನಾಗಿದೆ 100% ಹೆಲ್ಪ್ ಆಗಿದೆ. ಕೆಲವರಿಗೆ ಕ್ವಶನ್ ಪೇಪರ್ ಕಷ್ಟ ಆಗಿದೆ, ಕರೆಂಟ್ ಅಫೇರ್ಸ್ ಕಷ್ಟ ಆಗ್ಯಾವ. ಯಾಕೆ ಕಷ್ಟ ಆಗ್ಯಾವ? ಅವ್ರು ಏನ್ ಮಾಡಿದ್ರೆ ಅಂದ್ರೆ ರೀಸೆಂಟ್ ಇಂದ ಓದ್ಕೊಂಡಾರ. ಅವ್ರು ಕೇಳಿದ್ ಏನ್ ಮಾಡಿದ್ರೆ ಹಿನ್ನೆಲೆ ಹಿಂದಿನ ಕ್ವಶನ್ ಕೇಳಿದಾರೆ. ಸೊ ನಿಮಗೆ ಮಿನಿಮಮ್ ಏನಂದ್ರೆ 50% ಕ್ವಶನ್ಸ್ ಗಳು 2024-25 ಕೇಳ್ಯಾರ. 50% ಕ್ವಶನ್ ಏನ್ ಮಾಡಾರ 2026 ಕೇಳ್ಯಾರ. ಸೊ ಅದಕ್ಕೆ ಏನಾಗಿದೆ ಅಂದ್ರೆ ಇಲ್ಲಿ ನಿಮಗೆ ಸ್ವಲ್ಪ ಡಿಫಿಕಲ್ಟಿ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ 1ನೇ, 2ನೇ, 3ನೇ, 4ನೇ ಮತ್ತು 5ನೇ ಒಂದು ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೊಟ್ಟಿದ್ದಾರೆ. ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ಕೇಳಿದರೆ, ಹಿಂದೆ ಎಕ್ಸಾಮಿನೇಷನ್ ಎಲ್ಲ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಕೇಳಿದರು, ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ಕೇಳಿದರೆ. ಸೊ ಇಟ್ ಈಸ್ ದ ಒನ್ ಆಫ್ ದಿ ಡಿಫಿಕಲ್ಟ್ ಕ್ವಶನ್. ಇದು ಒಂಥರ ಡಿಫಿಕಲ್ಟ್ ಕ್ವಶನ್. ಎಲ್ಲಾ ಗೊತ್ತಿದ್ದಾಗ ಮಾತ್ರ ಇದನ್ನ ನೀವು ಆನ್ಸರ್ ಮಾಡಬಹುದು. ಇಲ್ಲಿ ನಿಮಗೆ 1ನೇದು ಕೇಸಿ ನೀವು ಎ ಅನ್ನೋದು 3 ಅಂತ ಗೊತ್ತಿದ್ರೆ ನೀವು ನೋಡ್ರಿ, ಎ ಅನ್ನೋದು 3 ಅಂದ್ರೆ 2 ಆಪ್ಷನ್ ಗಳಿದಾವೆ. ಎ ಅಂತಕ್ಕಂಥದ್ದು 3.
ಸೊ ಅದಕ್ಕೆ ಇಟ್ ಈಸ್ ದ ಡಿಫಿಕಲ್ಟ್ ಕ್ವಶನ್. 16ನೇ ಹಣಕಾಸು ಆಯೋಗ ವರದಿ ಸಲ್ಲಿಸಿದಾಗ 2026 ಮಾಡಿದೀನಿ ನಾನು, ಮತ್ತು 2025 ಮಾಡೀನಿ, 2026 ಮಾಡೀನಿ, ಸಾರಿ 2024. ನನಗೆ ಬೇಗನೆ ಸಿಕ್ಕುದನ್ನು ನಾನು ತೋರಿಸ್ತಾ ಇದ್ದೀನಿ. ಜನವರಿ ಮಂತ್ ಮ್ಯಾಗಜಿನ್ 2025 ಅಥವಾ 24 ತೆಗೆದು ನೋಡಿ, ಪೇಜ್ ನಂಬರ್ 18ರಲ್ಲಿ ಅರ್ಥ ಆಯ್ತಾ. 16ನೇ ಹಣಕಾಸು ಆಯೋಗ ಅಧ್ಯಕ್ಷರಾಗಿ ಅರವಿಂದ ಪನೇಗಾರಿಯ ನೇಮಕ. ಅರವಿಂದ ಪನೇಗಾರಿ ಅವರು ನೇಮಕ ಆದಕ್ಕೆ ಇದ್ರ ಬಗ್ಗೆ ಎಲ್ಲಾ ಜಾಲಾಡಿದ ನಾನು ಇನ್ಫಾರ್ಮೇಶನ್ ಕಾಣಿಸ್ತದನ ಇಲ್ಲಿ. ಹಣಕಾಸು ಆಯೋಗದ ಮತ್ತು ಅಧ್ಯಕ್ಷರ 1, 2, 3, 4, 5 ಎಕ್ಸಾಮಿನೇಷನ್ ಏನ್ ಕೊಟ್ಟಿದ್ದಾರೆ, 1, 2, 3, 4 ಮತ್ತು 5. ಅರ್ಥ ಆಯ್ತಾ. ಅಟ್ ಲೀಸ್ಟ್ 2 ಗೊತ್ತಿದ್ರು ಕೂಡ ನೀವು ಆರಾಮಾಗಿ ಏನ್ ಮಾಡಬಹುದಾಗಿತ್ತು, ಇದನ್ನ ಟಿಕ್ ಮಾಡಬಹುದಾಗಿತ್ತು. ಇಟ್ ಈಸ್ ಒನ್ ಆಫ್ ದಿ ಡಿಫಿಕಲ್ಟ್ ಕ್ವಶನ್. 100% ಏನಾಗಿದೆ ಈ ಒಂದು ಎಕ್ಸಾಮಿನೇಷನ್ ಅಲ್ಲಿ ಈ ಪ್ರಶ್ನೆಗೆ ನಮ್ಮ ಒಂದು ಮ್ಯಾಗಝಿನ್ ಇಂದ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದರೆ, ನೆಕ್ಸ್ಟ್ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂದ್ರೆ ದಟ್ ಇಸ್ 4ನೇ ಆಪ್ಷನ್, 1993 ಇಸ್ ದ ರೈಟ್ ಆನ್ಸರ್. So this is also current affairs based ಪ್ರಶ್ನೆ. How it is a current affairs based ಪ್ರಶ್ನೆ? I can show the proof. ನೋಡಿ ಜನವರಿ ಟು ಜುಲೈ ಮ್ಯಾಗಝಿನ್ ಪೇಜ್ ನಂಬರ್ 130 ತೆಗೆದು ನೋಡಿ. ನಮ್ಗೆ ಜನವರಿ ಟು ಜುಲೈ ಕಂಪೈಲೇಷನ್ ಕೊಟ್ಟಿರೋದನ್ನ ತೆಗೆದು ನೋಡಿ. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು PM ದೇಸಾಯಿ ಅವರು ಆಯ್ಕೆಯಾಗಿದ್ರು. ಸೊ ಇವ್ರ ಬಗ್ಗೆ ಡೈರೆಕ್ಟ್ ಆಗಿ ನೇರವಾಗಿ ಕೇಳದೆ ಇದ್ರ ಹಿನ್ನೆಲೆ ಇನ್ಫಾರ್ಮೇಶನ್ ಅನ್ನ ಅವ್ರು ಕೇಳಿದ್ದಾರೆ ಎಕ್ಸಾಮಿನೇಷನ್ ಅಲ್ಲಿ. ಕಾಣಿಸ್ತದನ ಇದರಲ್ಲಿ. ಇದನ್ನ 1993 ಮಾನವ ಹಕ್ಕುಗಳ ಸಂರಕ್ಷಣೆ ಅಧಿನಿಯಮ ಅಡಿಯಲ್ಲಿ ಸ್ಥಾಪಿಸಲಾಗಿದೆ. ಸೊ ಇಟ್ ಮೀನ್ಸ್ ದಟ್ ಈ ಪ್ರಶ್ನೆಗೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿದೆ. ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಜನವರಿ ಟು ಜುಲೈ ಮ್ಯಾಗಝಿನ್ ಪೇಜ್ ನಂಬರ್ 130 ತೆಗೆದು ನೋಡಿ. ಅರ್ಥ ಯಾವುದು ಇಲ್ಲಿ ತೋರಿಸ್ತಾ ಇದೆ ನೋಡಿ, ಇದೇ ಮ್ಯಾಗಝಿನ್. ನೆಕ್ಸ್ಟ್ ನೋಡ್ರಿ, ಇನ್ನ ಇವೆಲ್ಲ ಏನಂದ್ರೆ ನಿಮಗೆ ಒಂದು ಸ್ಟ್ಯಾಟಿಕ್ಸ್ ಎಷ್ಟು ಕವರ್ ಆಗಿವೆ ಅಂತಕ್ಕಂಥ ನೀವೇ ಕೌಂಟ್ ಮಾಡಿ. UPSC ಸದಸ್ಯರ ನೇಮಕ ಮಾಡುವವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಭಾರತ ರಾಷ್ಟ್ರಪತಿಗಳು ಕರೆಕ್ಟ್. ಕೆಲವೊಬ್ಬರಿಗೆ ಇವೆಲ್ಲ ಬಹಳ ಸಿಂಪಲ್ ಕ್ವಶನ್ ಅನ್ಸ್ಬಹುದು, ಬಟ್ ನಾವು ನಮ್ಮ ಕ್ಲಾಸ್ಗಳನ್ನ ಯಾರು ಹೊಸದಾಗಿ ನೀವು ನೋಡ್ತಾ ಇದ್ರಿ, ಹೊಸದಾಗಿ ಯಾರು ಪ್ರಿಪರೇಷನ್ ಮಾಡ್ತಾ ಇದ್ರಿ ಅಂತವ್ರಿಗೋಸ್ಕರ ಇವೆಲ್ಲವೂ ಕೂಡ ಕವರ್ ಆಗಿದೀವಿ. ಪ್ರೂಫ್ ಬೇಕಂದ್ರೆ ನೋಡಿ, ಅಕ್ಟೋಬರ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 4 ನೋಡಿ. ಆಮೇಲೆ ನಿಮ್ಗೆ 2025ರಲ್ಲೂ 26ರಲ್ಲೂ ಕೂಡ ಕವರ್ ಮಾಡಿದೀವಿ ನಾವು. ಇಲ್ಲಿ ಕಾಣಿಸ್ತಾ ಇದನ್ನ, ಇಲ್ಲಿ ಲೋಕಸೇವಾ ಆಯೋಗಕ್ಕೆ 100 ವರ್ಷ ಅಂತ ನಾವು ಹೆಡ್ಡಿಂಗ್ ಕೊಟ್ಬಿಟ್ಟು ಇಲ್ಲಿ ಕೊಟ್ಟಿದ್ದೀವಿ ನೋಡಿ. ನೇಮಕ ಅಂತ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಕೇಂದ್ರ ಸಚಿವ ಸಂಪುಟ ಸಲಹೆ ಮೇರೆಗೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರಂತಕ್ಕಂಥದ್ದು. ಸೊ ಇಟ್ ಮೀನ್ಸ್ ದಟ್ ಏನಾಗಿದೆ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಸಂವಿಧಾನ ರಚನಾ ಸಭೆ ಶಾಶ್ವತ ಅಧ್ಯಕ್ಷರಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರಂತ ಪ್ರಶ್ನೆ ಕೇಳಿದರು. ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಇಸ್ ದ ರೈಟ್ ಆನ್ಸರ್. ಪ್ರೂಫ್ ಬೇಕಂದ್ರೆ ನೋಡಿ, ನಿಮಗೆ ಪ್ರೂಫ್ ಬೇಕಂದ್ರೆ ಫೆಬ್ರವರಿ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 36 ಗಣರಾಜ್ಯೋತ್ಸವ ದಿನ ಜನವರಿ 26 ಅಂತ ನಾನು ಹೆಡ್ಡಿಂಗ್ ಕೊಟ್ಬಿಟ್ಟು ಕವರ್ ಮಾಡಿದ್ದೀನಿ. ಕಾಣಿಸ್ತಾ ಇದನ್ನ ಇಲ್ಲಿ ಸಂವಿಧಾನ ರಚನಾ ಸಭೆ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಬಗ್ಗೆ ಡೆಪ್ತ್ ಆಗಿ ಹೇಳಿದೀನಿ ನಾನು. ನೋಡಿ ಇದರ ಮೊದಲ ಅಧಿವೇಶನ ನಡೆದ ಸ್ಥಳ ಕೊಟ್ಟಿದ್ದೀನಿ, ಪ್ರಥಮ ಅಧಿವೇಶನ ಯಾವಾಗ ನಡೀತು ಅಂತಕ್ಕಂಥದ್ದು, ದ್ವಿತೀಯ ಅಧಿವೇಶನ ಯಾವಾಗ ನಡೀತು ಅಂತಕ್ಕಂಥದ್ದು, ಆಮೇಲೆ ನಡೆದ ಸ್ಥಳ ಅಂತಕ್ಕಂಥದ್ದು, ಅಧ್ಯಕ್ಷರು ಯಾರಾಗಿದ್ರು ಅಂತಕ್ಕಂಥದ್ದು ಕೊಟ್ಟಿದ್ದೀನಿ. ಇನ್ನು ತದನಂತರದಲ್ಲಿ ಉಪಾಧ್ಯಕ್ಷರು ಯಾರಾಗಿದ್ದು ಅಂತದ್ದು ಕೂಡ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ. ಆಮೇಲೆ ಇಲ್ಲಿ ನೋಡಿ ತಾತ್ಕಾಲಿಕ ಅಧ್ಯಕ್ಷ ಕಾಣಿಸ್ತಾ ಇದನ್ನ, ತಾತ್ಕಾಲಿಕ ಅಧ್ಯಕ್ಷರು ಯಾರು, ಸಚ್ಚಿದಾನಂದ ಸಿನ್ಹಾ ಕಾಣಿಸ್ತಾ ಇದನ್ನ. ಸೊ 100% ಏನಾಗಿದೆ ಈ ಕ್ವಶನ್ಗೂ ಕೂಡ ಏನಾಗಿದೆ ನಮ್ಮ ಮ್ಯಾಗಝಿನ್ ಹೋಗಿದ್ರೆ ನಿಮ್ಗೆ ಏನಾಗ್ತಿತ್ತು, ಹೆಲ್ಪ್ ಆಗಿತ್ತು. ಅದಂತ ಹೊಸಬರು ಯಾರಿಗೆ ಓದಿದ್ರೆ ಇಂಥ ಕ್ವಶನ್ಗಳನ್ನು ಕೂಡ ಎಕ್ಸಾಮಿನೇಷನ್ ಅಲ್ಲಿ ಕಷ್ಟ ಆಗ್ತಾವ್ರಿಗೆ. ಭಾರತ ಸಂವಿಧಾನದ 356ನೇ ವಿಧಿಯಡಿಯಲ್ಲಿ ರಾಜ್ಯದಲ್ಲಿ ಜಾರಿಗೆ ತರಲಾಗುವ ರಾಷ್ಟ್ರಪತಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಲ್ಲ ಅಂತ ಕೊಟ್ಟಿದ್ದಾರೆ. ಸರಿ ಅಲ್ಲ ಯಾವುದು ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ. ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದಂತ ರಾಷ್ಟ್ರಪತಿ ಆಳ್ವಿಕೆಯನ್ನು ಅನುಮೋದಿಸುವ ನಿರ್ಣಯವನ್ನು ಸಂಸತ್ತಿನ ಸರಳ ಬಹುಮತದಿಂದ ಅಂಗೀಕಾರ ಮಾಡ್ಬೇಕಂತ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮಾತ್ರ ಕೇಂದ್ರ ಸರ್ಕಾರದೊಂದಿಗೆ ರಾಜ್ಯದ ಸಂಬಂಧದಲ್ಲಿ ಬದಲಾವಣೆ ಆಗುತ್ತೆ. ಅಂದ್ರೆ ರಾಷ್ಟ್ರಪತಿ ಆಡಳಿತ ಸಂದರ್ಭದಲ್ಲಿ ಒಂದು ಕೇಂದ್ರ ಸರ್ಕಾರದೊಂದಿಗೆ ರಾಜ್ಯದ ಸಂಬಂಧ ಏನಾಗುತ್ತೆ, ವೇರಿಯೇಷನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಸಂವಿಧಾನದ ನಿಯಮಗಳ ಅನುಸಾರ ಆಡಳಿತ ನಡೆಸಲು ವಿಫಲವಾದರೆ ರಾಜ್ಯದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರಲಾಗುತ್ತೆ. ಒಟ್ಟಾರೆಯಾಗಿ ಯಾವಾಗ ಹೇರಲಾಗುತ್ತೆ ಅಂತಕ್ಕಂಥದ್ದು, ಹೇರಿದಾಗ ಏನಾಗುತ್ತೆ ರಾಜ್ಯದ ಮೇಲೆ ಪರಿಣಾಮ ಅಂತಕ್ಕಂಥದ್ದು, ಯಾವುದರ ಮೂಲಕ ಇದನ್ನ ಸಂಸತ್ತು ಅನುಮೋದನೆ ನೀಡುತ್ತಂತಕ್ಕಂಥದ್ದು, ಇಲ್ಲಿ ಏನ್ ಮಾಡಿದರೆ ಇಷ್ಟು ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ದಾರೆ. ಇವೆಲ್ಲಾ ಸ್ಟೇಟ್ಮೆಂಟ್ ಗಳು ಕವರ್ ಆಗಿವೆ. ಪ್ರೂಫ್ ಬೇಕಂದ್ರೆ ಫೆಬ್ರವರಿ ಮಂತ್ ಮ್ಯಾಗಝಿನ್ 2025. ಆಮೇಲೆ ಈ ಒಂದು ಇಂದಿರಾ ಗಾಂಧಿ ಅವರು ಏನ್ ಇದು ಹಾಕಿದ್ರು ನೋಡ್ರಿ, ಎಮರ್ಜೆನ್ಸಿ ಹಾಕಿದ ಒಂದು 50 ಅಥವಾ 76 ವರ್ಷ ಪೂರ್ಣ ಆದ್ಮೇಲೆ ಅವಾಗ್ಲೂ ಕೂಡ ನಾನು ಕವರ್ ಮಾಡಿದ್ದೇನೆ. ನಾನು 3 ರಿಂದ 4 ಬಾರಿ ಕವರ್ ಮಾಡಿದ್ವಿ. ಪರ್ಟಿಕ್ಯುಲರ್ಲಿ ಬೇಕಂದ್ರೆ ಮಣಿಪುರದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹಾಕಿದಾಗ ನಾನು ಡೆಪ್ತ್ ಆಗಿ ಎಲ್ಲ ಹೇಳಿದ್ದೀನಿ ಇದ್ರ ಬಗ್ಗೆ. ಕಾಣಿಸ್ತದ 356ನೇ ವಿಧಿ ಯಾವಾಗ ಹೇರಲಾಗುತ್ತೆ ಅಂತಕ್ಕಂಥದ್ದು.
ಯಾವ್ದು 365ನೇ ವಿಧಿ, ಸಂವಿಧಾನದ ಯಂತ್ರಗಳು ವಿಫಲವಾದಾಗ ರಾಷ್ಟ್ರಪತಿಗಳು ರಾಜ್ಯ ಸರ್ಕಾರದ ಕಾರ್ಯಗಳನ್ನು ವಹಿಸಿಕೊಳ್ಳಲು ಇದನ್ನು ಅವಕಾಶ ನೀಡುತ್ತದೆ. 365 ಕೇಂದ್ರ ಸರ್ಕಾರದ ನಿರ್ದೇಶನಗಳನ್ನು ಪಾಲಿಸಲು ಅಥವಾ ಕಾರ್ಯಗತಗೊಳಿಸಲು ವಿಫಲವಾದಾಗ ರಾಷ್ಟ್ರಪತಿ ಆಳ್ವಿಕೆ ಹಾಕಲಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, 356 ಬಗ್ಗೆ ಡೆಫಿನೆಟ್ಲಿ ಆಗಿ ಕೊಟ್ಟಿದ್ದಾರೆ ಅವರು. 356. ಹಾಗಾದ್ರೆ 356 ಯಾವಾಗ ಹಾಕ್ತಾರೆ ಇಲ್ಲಿ ನೋಡಿ, ಸಂವಿಧಾನಿಕ ಯಂತ್ರೋಪಕರಣವು ವಿಫಲವಾದಾಗ ರಾಷ್ಟ್ರಪತಿಗಳು ರಾಜ್ಯ ಸರ್ಕಾರದ ಕಾರ್ಯಗಳನ್ನು ವಹಿಸಿಕೊಳ್ಳಲು ಇದನ್ನ ಅವಕಾಶ ನೀಡುತ್ತದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ ನಿಮಗೆ ಎಕ್ಸಾಮಿನೇಷನ್ ಸ್ಟೇಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ನೋಡಿ, ರಾಜ್ಯ ಸರ್ಕಾರದ ಸಂವಿಧಾನದ ನಿಯಮಗಳು ಪಾಲಿಸಲಿಲ್ಲ ಅಂತಾರೆ. ನಿಯಮಗಳು ಪಾಲಿಸಲಿಲ್ಲ ಅಂದ್ರೆ ರಾಷ್ಟ್ರಪತಿ ಹೇಳ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಫೋರ್ ಸ್ಟೇಟ್ಮೆಂಟ್. ಅರ್ಥ ಆಯ್ತಾ? ಮುಂದಿನ ನೋಡೋ ಅವಶ್ಯಕತೆನೇ ಇಲ್ಲ. ಇವೆರಡು 356 365 ನಿಮಗೆ ಗೊತ್ತಿದ್ರೆ ಆರಾಮಾಗಿ ಟಿಕ್ ಮಾಡಬಹುದಾಗಿತ್ತು. ಸೊ ಇದಕ್ಕೂ ಕೂಡ ಏನಾಗಿದೆ, 100% ನಿಮಗೆ ಹೆಲ್ಪ್ ಆಗಿರ್ತಕ್ಕಂಥದ್ದು. ಇದಲ್ಲದೆ ನಿಮಗೆ ಸಂಸತ್ತು ಯಾವಾಗ ಅನುಮೋದನೆ ನೀಡುತ್ತೆ ಮತ್ತು ಸಂಸತ್ತಿನ ಅವಧಿ ಏನು ಅಂತಕ್ಕಂಥದ್ದು ಮತ್ತು ಸರಳ ಬಹುಮತದಿಂದ ಅಂಗೀಕರಿಸಬೇಕು ಅಂತಕ್ಕಂಥದ್ದು ಕೂಡ ನಿಮಗೆ ಏನ್ ಮಾಡಿದೆ ನಾನು ಕೊಟ್ಟಿದ್ದೀನಿ. ಆಮೇಲೆ ಅವಧಿ ಎಷ್ಟು ಇರುತ್ತೆ ಅಂತಕ್ಕಂಥದ್ದು ಮಾಹಿತಿ ಕೊಟ್ಟಿದೀವಿ. ಇನ್ನು ತದನಂತರದಲ್ಲಿ ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಹಾಕಿದಾಗ ಪರಿಣಾಮಗಳು ಏನಾಗುತ್ತೆ ಅಂತಕ್ಕಂಥದ್ದು ಕಾಣಿಸಿದ, ರಾಜ್ಯದ ಮೇಲೆ ಪರಿಣಾಮ ಆಗುತ್ತೆ, ರಾಜ್ಯದ ಒಂದು ಕಾರ್ಯಗಳ ಮೇಲೆ ಯಾವ ತರ ಪರಿಣಾಮ ಆಗುತ್ತೆ, ರಾಜ್ಯದ ಶಾಸಕಾಂಗದ ಮೇಲೆ ಯಾವ ತರ ಪರಿಣಾಮ ಆಗುತ್ತೆ ಅಂತಕ್ಕಂಥದ್ದು 3 ಪಾಯಿಂಟ್ಸ್ ಗಳನ್ನು ಕೂಡ ನಾನು ಕೊಟ್ಟಿದ್ದೀನಿ. ಇಟ್ ಮೀನ್ಸ್ ದಟ್ ಈ ಕ್ವಶನ್ ಗೆ 100% ಹೆಲ್ಪ್ ಆಗಿದೆ. ಎಲ್ಲಾ ಸ್ಟೇಟ್ಮೆಂಟ್ ಗಳು ಕೂಡ ಕವರ್ ಆಗಿವೆ. ನೆಕ್ಸ್ಟ್ ನೋಡಿ, ಒಂದೇ ಸ್ವರದಲ್ಲಿ ಕೊಟ್ಟಿದ್ದಾರೆ, ಒಂದ್ ಕಡೆ ವಿಧಿಗಳು ಕೊಟ್ಟಿದ್ದಾರೆ, ಒಂದ್ ಕಡೆ ಏನ್ ಮಾಡಿದ್ದಾರೆ ಹಕ್ಕುಗಳು ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾನು ಸುಮಾರು ಬಾರಿ ಕವರ್ ಮಾಡಿದ್ದೀನಿ, 10 ರಿಂದ 12 ಬಾರಿ ಕವರ್ ಮಾಡಿದ್ದೀನಿ ಇವೆಲ್ಲವನ್ನ. ನಾನು ಅರ್ಥ ಆಯ್ತಾ? ಅಂದ್ರೆ ಒಂದೊಂದು ನ್ಯೂಸ್ ಅಲ್ಲಿ ಒಂದೊಂದು ವಿಧಿಗಳು ಕವರ್ ಆಗಿವೆ, ಸಪರೇಟ್ ಅಂತೂ ನಾನು ಮಾಡಿಲ್ಲ. ಬಟ್ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಒಂದೇ ಗೊತ್ತಿದ್ರೆ ನೀವು ಆರಾಮಾಗಿ ಟಿಕ್ ಮಾಡಬಹುದು. ಅಲ್ಪಸಂಖ್ಯಾತರ ದಿನ 29ನೇ ವಿಧಿ ಗೊತ್ತಿದ್ರೆ ಸಾಕು. ಬಿ ಏನಾಗಬೇಕು, ಒಂದಾಗಬೇಕು. ಬಿ ಒಂದಾಗದು ಏನಿದೆ ಆಪ್ಷನ್ ಇಲ್ಲಿ, ಎರಡನೇ ಆಪ್ಷನ್. ದಿಸ್ ಇಸ್ ದ ರೈಟ್ ಆನ್ಸರ್. ಇದು ಒಂದೇ ಗೊತ್ತಿದ್ರೆ ನೀವು ಆರಾಮಾಗಿ ಟಿಕ್ ಮಾಡಬಹುದು. ಇಲ್ಲಿ ಪ್ರೂಫ್ ತೋರಿಸ್ತೀನಿ. ಡಿಸೆಂಬರ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 67. ಇನ್ನ ಜನವರಿ ಟು ಜುಲೈ ಮ್ಯಾಗಝಿನ್ ಪೇಜ್ ನಂಬರ್ 130 ತೆಗೆದು ನೋಡಿ. ಅಲ್ಪಸಂಖ್ಯಾತರ ಹಕ್ಕುಗಳ ದಿನ ಡಿಸೆಂಬರ್ 18. ಆ ಸಂದರ್ಭದಲ್ಲಿ ಆರ್ಟಿಕಲ್ 29 ಬಗ್ಗೆ ಕೊಟ್ಟಿದ್ದೀನಿ. ಧಾರ್ಮಿಕ ಅಲ್ಪಸಂಖ್ಯಾತರ ಬಗ್ಗೆ ಹೇಳುತ್ತೆ ಅಂತಕ್ಕಂಥದ್ದು. ಇದು ಗೊತ್ತಿದ್ರೆ ಸಾಕು, ಆರಾಮಾಗಿ ಟಿಕ್ ಮಾಡಬಹುದಾಗಿತ್ತು. 100% ನಿಮಗೆ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಭಾರತ ಸರ್ಕಾರದ ಅತ್ಯುನ್ನತ ಕಾನೂನು ಸಲಹೆಗಾರ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವಂದ್ರೆ, ಸೊ ನಿಮಗೆ ಪ್ರೂಫ್ ಇಲ್ಲಿ ತೋರಿಸ್ತಾ ಇದೀನಿ. ಅಟಾರ್ನಿ ಜನರಲ್ ವೆಂಕಟರಮಣ ಅವರ ಅವಧಿ 2 ವರ್ಷ ವಿಸ್ತರಣೆ ಆದಾಗ ಇದನ್ನ ನಾನು ಏನ್ ಮಾಡಿದೀನಿ, ಕವರ್ ಮಾಡಿರ್ತಕ್ಕಂಥದ್ದು. ಅರ್ಥ ಸೆಪ್ಟೆಂಬರ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 38 ತೆಗೆದು ನೋಡಿ. ಇಲ್ಲಿ ಕಾಣ, ಇವರು ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿದ್ದಾರೆ ಅಂತ ಕೊಟ್ಟಿದ್ನೋ ಇಲ್ವೋ? ಸೊ ಇಟ್ ಮೀನ್ಸ್ ದಟ್ ಏನಾಗಿದೆ, 100% ನಿಮಗೆ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. 2026 ಕವರ್ ಮಾಡಿಲ್ಲ ಅನ್ಸರ್, ಕವರ್ ಮಾಡಿದೀವಿ. ಪ್ರೂಫ್ ಬೇಕಂದ್ರೆ ಜನವರಿ ಟು ಜುಲೈ ಮ್ಯಾಗಝಿನ್ ಕಂಪೈಲೇಷನ್ 2026 ಸಾಲಿಸಿಟರ್ ಜನರಲ್ ಆಗಿ ತುಷಾರ್ ಮೆಹ್ತಾ ಅವರು ನೇಮಕ ಆದಾಗ ನಾನು ಇದನ್ನ ಕವರ್ ಮಾಡಿದೀನಿ. ಇವರು ಭಾರತ 2ನೇ ಅತ್ಯುನ್ನತ ಕಾನೂನು ಅಧಿಕಾರಿ ಆಗಿರ್ತಾರ. ಮೊದಲ ಯಾರಾಗಿರ್ತಾರ, ಇವರು ಹೈಯರ್ ಆಫೀಸರ್ ಆಗಿರ್ತಾರ. ಹೈಯರ್ ಆಫೀಸರ್ ಯಾರು, ಅಟಾರ್ನಿ ಜನರಲ್. ಇವ್ರು ಯಾರಿಗೆ ಸಹ ಮಾಡ್ತಾರ, ಅಟಾರ್ನಿ ಜನರಲ್ ಅವರಿಗೆ ಸಹಾಯ ಮಾಡ್ತಾರ ಅಂತ ಕೊಟ್ಟಿನಿ. ದಟ್ ಮೀನ್ಸ್ ದಟ್ ಏನಾಗಿದೆ, ಇಲ್ಲಿ ಕೂಡ ಕವರ್ ಆಗಿದೆ. ಈ ಕ್ವಶನ್ ಏನಾಗಿದೆ, 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ರಾಜ್ಯಪಾಲರು ತಮ್ಮ ರಾಜೀನಾಮೆ ಪತ್ರವನ್ನು ಕೆಳಗಂಡವರಿಗೆ ನೀಡುತ್ತಾರೆ ಅಂತಕ್ಕಂಥದ್ದು ಒಂದು ಕ್ವಶನ್. ಇನ್ನೊಂದು ಕ್ವಶನ್, ಭಾರತ ಸಂವಿಧಾನದ 163ನೇ ವಿಧಿಯನ್ವಯ ಸಚಿವ ಸಂಪುಟವು ನೆರವು ಮತ್ತು ಸಲಹೆ ನೀಡುವುದು ಅಂತ ಕೊಟ್ಟಿದ್ದಾರೆ. ಸೊ 2 ಕ್ವಶನ್ಗಳು ಕವರ್ ಆಗಿವೆ. ನಿಮಗೆ ಪ್ರೂಫ್ ಸಮೇತ ನಾನು ತೋರಿಸ್ತೀನಿ. ಏಪ್ರಿಲ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 60 ರಿಂದ 61 ಮತ್ತು ಜಾನ್ ಟು ಜುಲೈ ಕಂಪೈಲೇಷನ್ ಕೂಡ ಕವರ್ ಮಾಡಿದೀವಿ. ವಿವಿಧ ರಾಜ್ಯಗಳ ರಾಜ್ಯಪಾಲರ ನೇಮಕ ಆದಾಗ ಇದನ್ನ ಕವರ್ ಮಾಡಿದೀವಿ. ಅರ್ಥ ಆಯ್ತಾ? ನೋಡಿ ಮೊದಲನೇ ಕ್ವಶನ್ ಏನಂದ್ರೆ, ಅವರು ರಾಜೀನಾಮೆ ಪತ್ರ ಯಾರಿಗೆ ನೀಡ್ತಾರಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಕಾಣಿಸ್ದೇನ, ರಾಜ್ಯಪಾಲರು ಯಾವುದೇ ಸಮಯದಲ್ಲಿ ರಾಜೀನಾಮೆ ಪತ್ರವನ್ನ ರಾಷ್ಟ್ರಪತಿಗಳು ಸಲ್ಲಿಸುವ ಮೂಲಕ ರಾಜೀನಾಮೆಯನ್ನ ನೀಡಬಹುದು. 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಬಹಳ ಡೆಪ್ತ್ ಆಗಿ ನಾನು ಹೇಳಿದೀನಿ. ಆರ್ಟಿಕಲ್ 53, ಆರ್ಟಿಕಲ್ 155, ಆರ್ಟಿಕಲ್ 157, ಆರ್ಟಿಕಲ್ 158. ಕೆಲವರು ಪ್ರಶ್ನೆ ಕೇಳಬಹುದು, ಸರ್ 163 ಯಾವಾಗ ಕವರ್ ಮಾಡಿರಿ ಅಂತಕ್ಕಂಥದ್ದು. ನೋಡಿ ಪ್ರೂಫ್ ಬೇಕಂದ್ರೆ ನಿಮಗೆ ಫೆಬ್ರವರಿ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 34 ಓಪನ್ ಮಾಡಿ. ರಾಜ್ಯಪಾಲರ ಭಾಷಣ ವಿವಾದ ಸಂದರ್ಭದಲ್ಲಿ 163ನೇ ವಿಧಿ ಬಗ್ಗೆ ಕೊಟ್ಟಿದ್ದೀನಿ. ಅದಲ್ಲದೆ ನಿಮಗೆ ಜುಲೈ ತಿಂಗಳಲ್ಲೇ ಮಾಡಿದ್ದೀನಿ ನಾನು, ಐ ಥಿಂಕ್ ಜೂನ್ ಅಥವಾ ಜುಲೈಲಿ ಡಿ.ಕೆ. ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿಯಾಗಿ ಆಯ್ಕೆ ಆದ್ರೆ ನೋಡ್ರಿ, ಆ ಸಂದರ್ಭದಲ್ಲೂ ಕೂಡ ನಾನು 163ನೇ ಆರ್ಟಿಕಲ್ ಬಗ್ಗೆ ಹೇಳಿದ್ದೀನಿ. ಸಂವಿಧಾನಿಕ ನಿರ್ದೇಶನದ ನಿರ್ದಿಷ್ಟಪಡಿಸಿದ ವಿವೇಚನಾ ವಿಷಯಗಳನ್ನು ಹೊರತುಪಡಿಸಿ ರಾಜ್ಯಪಾಲರು ಮಂತ್ರಿ ಮಂಡಲದ ನೆರವು ಮತ್ತು ಸಲಹೆ ಮೇರೆಗೆ ಕಾರ್ಯನಿರ್ವಹಿಸಬೇಕು ಅಂತಕ್ಕಂಥ ಕಾಣಿಸ್ತಾ ಇದೆನಾ? 100% ಹೆಲ್ಪ್ ಆಗಿದೆ. ಸೊ ಅದು ಸ್ಟೇಟ್ಮೆಂಟ್ ಇದೆನೋ ಇಲ್ಲೋ, ಇದೆ ನೋಡಿ ಇಲ್ಲಿ.
ಆಯ್ತಾ. ಯಾರೋ ಸಲಹೆ ಮೇರೆಗೆ ಅವರು ಕೆಲಸ ಮಾಡ್ತಾರ ಅಂತಕ್ಕಂಥ 163 ಸಚಿವ ಸಂಪುಟ ನೆರವು ಮತ್ತು ಸಲಹೆ ನೀಡೋದು ಯಾರಿಗೆ ನೀಡ್ತಾರ ಅಂದ್ರೆ ಅವರು ರಾಜ್ಯದ ರಾಜ್ಯಪಾಲರಿಗೆ ನೀಡ್ತಾರ. ಸೊ ಏನಾಗಿದೆ 100% ಇವೆರಡು ಪ್ರಶ್ನೆಗಳು ಕವರ್ ಆಗಿವೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಅರ್ಥ ಆಯ್ತಾ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಛತ್ರಪತಿ ಶಿವಾಜಿ ಮಹಾರಾಜ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದು ಯಾವಾಗ ಕವರ್ ಆಗಿದೆ, ಯಾವ ಮ್ಯಾಗಝಿನ್ ಅಲ್ಲಿ ಕವರ್ ಆಗಿದೆ, ಪ್ರೂಫ್ ಸಮೇತ ತೋರಿಸ್ತೇನೆ ನಿಮಗೆ. ಪ್ರೂಫ್ ಬೇಕಂದ್ರೆ ಏಪ್ರಿಲ್ ಮಂತ್ ಮ್ಯಾಗಝಿನ್ ಪೇಜ್ ನಂಬರ್ 16 ಮತ್ತು ಜಾನ್ ಟು ಜುಲೈ ಮ್ಯಾಗಝಿನ್ ಅಲ್ಲಿ ಐ ಥಿಂಕ್ ಕೊಟ್ಟಿರ್ಬೋದು ಇದನ್ನ ನೋಡಿ. ಇಂದಿರಾ ಗಾಂಧಿ ಎಲ್ಲಿದೆ, ದೆಹಲಿಯಲ್ಲಿದೆ. ಛತ್ರಪತಿ ಶಿವಾಜಿ ಮಹಾರಾಜ್ ಎಲ್ಲಿದೆ, ಮುಂಬೈಯಲ್ಲಿದೆ. ರಾಜೀವ್ ಗಾಂಧಿ ವಿಮಾನ ನಿಲ್ದಾಣ ಹೈದರಾಬಾದ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಲ್ಲಿದೆ, ಕೋಲ್ಕತ್ತಾ. ಸೊ ಇಟ್ ಮೀನ್ಸ್ ದಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ. ಈ 4 ಕೂಡ ಏನ್ ಮಾಡಿದೆ, ನಾನು ಕವರ್ ಮಾಡಿದ್ದೀನಿ. ಸೊ ಇಟ್ ಮೀನ್ಸ್ ದಟ್ 100% ಹೆಲ್ಪ್ ಆಗಿರ್ತಕ್ಕಂಥದ್ದು. ಯಾವಾಗ ಕವರ್ ಮಾಡಿದೀವಿ ಇದನ್ನ, ಯಾವಾಗ ಕವರ್ ಮಾಡಿದೀವಿ ಅಂದ್ರೆ ನಾವು ಈ ಒಂದು ಮಧುರೈ ವಿಮಾನ ನಿಲ್ದಾಣವನ್ನ ಏನಂತ ಡಿಕ್ಲೇರ್ ಮಾಡಿದ್ರು, ಮಧುರೈ ವಿಮಾನ ನಿಲ್ದಾಣವನ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೆಂದು ಘೋಷಣೆ ಮಾಡಿದಾಗ ನಾನು ಸಂಪೂರ್ಣವಾಗಿ ಭಾರತದಲ್ಲಿರ್ತಕ್ಕಂಥ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ಸಮಿತಿ ಭಾರತದಲ್ಲಿ ಬಡತನವನ್ನು ಅಂದಾಜಿಗೆ ಸಂಬಂಧಿಸಿಲ್ಲ? ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಡಿಫಿಕಲ್ಟ್ ಕ್ವಶನ್. ಇದು ಡಿಫಿಕಲ್ಟ್ ಕ್ವಶನ್. ಮತ್ತೆ ನೀವು ಬಡತನ ಬಗ್ಗೆ ಡೆಪ್ತ್ ಆಗಿ ಓದಿದಾಗ, ಬಡತನಕ್ಕೆ ಸಂಬಂಧಪಟ್ಟ ಸಮಿತಿಗಳ ಬಗ್ಗೆ ಡೆಪ್ತ್ ಆಗಿ ಓದಿದಾಗ ಇಟ್ ಇಸ್ ಅ ವೆರಿ ಈಜಿ ಕ್ವಶನ್. ಯಾರು ಓದಿಲ್ಲ ಇಟ್ ಇಸ್ ಅ ಕಷ್ಟ ಕ್ವಶನ್. ಆಮೇಲೆ ಎಂ ನರಸಿಂಹ ಸಮಿತಿ ಬಗ್ಗೆನೂ ಕೂಡ ನಾನು ಹೇಳಿದ್ದೀನಿ. ಯಾವಾಗ ಹೇಳಿದ್ದೀನಿ, ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು ಮತ್ತು ಕರ್ನಾಟಕ ಗ್ರಾಮೀಣ ಬ್ಯಾಂಕು ಎರಡು ಏನು ಮರ್ಜ್ ಮಾಡಿದ್ರು ಆ ಸಂದರ್ಭದಲ್ಲಿ ಈ ಒಂದು ಗ್ರಾಮೀಣ ಬ್ಯಾಂಕ್ಗಳ ಬಗ್ಗೆ ಹೇಳುವಾಗ ಕೂಡ ನರಸಿಂಹ ಸಮಿತಿ ಬಗ್ಗೆ ನಾನು ಹೇಳಿದ್ದೀನಿ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥದ್ದು ಎಂ ನರಸಿಂಹ ಸಮಿತಿನೇ ಕರೆಕ್ಟ್. ಹಾಗಾದ್ರೆ ಲಕ್ಡಾವಾಲಾ ಸಮಿತಿ, ಸಿಂಗ್ ರಂಜನಂಗನ್ ಸಮಿತಿ, ಸುರೇಶ್ ತೆಂಡೂಲ್ಕರ್ ಸಮಿತಿ ಯಾವಾಗ ಕವರ್ ಮಾಡಿರಿ ಅಂತ ಪ್ರಶ್ನೆ ಕೇಳಿದಾಗ ನೋಡಿ, ಪ್ರೂಫ್ ಬೇಕಂದ್ರೆ ನವೆಂಬರ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 2 ತೀವ್ರ ಬಡತನ ನಿರ್ಮೂಲನೆ ಮಾಡಿದ ಕೇರಳ ಅಂತಕ್ಕಂಥದ್ದು ಮಾಡ್ಬಿಟ್ಟು ಎಲ್ಲಾ ಕವರ್ ಮಾಡಿದೀನಿ ನಾನು. ಕಾಣಿಸ್ತದ ತೆಂಡೂಲ್ಕರ್ ಸಮಿತಿ, ಲಕ್ಡಾವಾಲಾ ಸಮಿತಿ, ಅದಾಯ್ತಾ, ದಾಂಡಲ್ಕರ್ ಸಮಿತಿ, ಲಕ್ಡಾವಾಲಾ ಸಮಿತಿ, ತೆಂಡೂಲ್ಕರ್ ಕಮಿಟಿ, ರಂಗರಾಜನ್ ಕಮಿಟಿ ಅಂತ ಕಾಣಿಸ್ತದೆ. ಎಲ್ಲಾ ಕವರ್ ಆಗಿರ್ತಕ್ಕಂಥದ್ದು 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನಮ್ಮ ಮ್ಯಾಗಝಿನ್ ಅನ್ನ ತೆಗೆದು ನೋಡಿ, ಸೇಮ್ ಇದೇನ್ ಮಾಡಿದ್ರೆ ನಾನು ನಿಮ್ಗೆ ಸ್ನಿಪೆಟ್ ಅಥವಾ ಟೇಬಲ್ ಅನ್ನ ಹಾಕಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ ನೋಡಿ, ಆಯ್ತು. ನೆಕ್ಸ್ಟ್ ಪ್ರಶ್ನೆ ಓಕೆ, ಸ್ವಲ್ಪ ಏನಾಗಿದೆ, ಮಿಸ್ಟೇಕ್ ಆಗಿದೆ. ಇಲ್ಲಿ ಯಾವ ತರ ಪ್ರಶ್ನೆ ಕೇಳಿದ್ರೆ ಅಂದ್ರೆ ರಾಜ್ಯಪಾಲರ ಬಗ್ಗೆ ಪ್ರಶ್ನೆಯನ್ನ ಕೇಳಿದರು. ಅರ್ಥ, ಇಲ್ಲಿ ರಾಜ್ಯಪಾಲರ ಬಗ್ಗೆ ಪ್ರಶ್ನೆಯನ್ನ ಕೇಳಿದರು. ರಾಜ್ಯಪಾಲರ ಸಂಬಂಧಪಟ್ಟ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಸ್ಟೇಟ್ಮೆಂಟ್ ಬೇಸ್ಡ್ ನಿಮಗೆ ಐ ಥಿಂಕ್ HK ಎಕ್ಸಾಮಿನೇಷನ್ ಅಲ್ಲಿ ಇದ್ರ ಮೇಲೆ ಪ್ರಶ್ನೆ ಕೇಳಿದರು. ಸೊ ಇಲ್ಲಿ ಪ್ರಶ್ನೆ ಮಿಸ್ ಆಗಿದೆ. ಬಟ್ ರಾಜ್ಯಪಾಲರ ಬಗ್ಗೆ ಎಲ್ಲಾ ಸಂಪೂರ್ಣವಾದ ಮಾಹಿತಿಯನ್ನ ಇಲ್ಲಿ ಕೊಟ್ಟಿದ್ದೀನಿ ನಾನು. ಅದಾಯ್ತಾ, ರಾಜ್ಯಪಾಲರು ಭಾರತ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ ಮತ್ತು ಅಧಿಕಾರದ ಭಾರತ ರಾಷ್ಟ್ರಪತಿಯವರು ಇಚ್ಛೆವರೆಗೆ ಏನಾಗಿರ್ತಾರ, ಅಧಿಕಾರದಲ್ಲಿ ಇರ್ತಾರ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದೀನಿ. ಯಾವ ಪ್ರಶ್ನೆ ಅಂತಕ್ಕಂಥದ್ದು ನೀವು ಒಂದು ಬಾರಿ ತೆಗೆದು ನೋಡಿ, ಪ್ರಶ್ನೆ ಮಿಸ್ ಆಗಿದೆ. ಬಟ್ ಆ ಪ್ರಶ್ನೆ ಏನು ಕೇಳಿದಾರೆ ನೋಡಿ 100% ಹೆಲ್ಪ್ ಆಗಿದೆ. ಎಲ್ಲಾ ಒಂದು ಇಲ್ಲಿ ಏನಾಗಿದೆ, ಸ್ಟೇಟ್ಮೆಂಟ್ ಗಳು ಕವರ್ ಆಗಿವೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಪಟ್ಟಿ 1, ಪಟ್ಟಿ 2 ಕೊಟ್ಟಿದ್ದಾರೆ. ಜಿಮ್ ಕಾರ್ಬೆಟ್ ಕೊಟ್ಟಿದ್ದಾರೆ, ಕಾಜಿರಂಗ ಕೊಟ್ಟಿದ್ದಾರೆ, ಗಿರ್ ಕೊಟ್ಟಿದ್ದಾರೆ, ಕಣ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಮಾಡಿದ್ರೆ ಈ ಕಡೆ ಸಿಂಹ, ಜೌಗು ಜಿಂಕೆ, ಏಕ ಶೃಂಗ ಗೆಂಡಾಮೃಗ, ಹುಲಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಯಾವುದು ಸರಿ ಅಂತಕ್ಕಂಥ ನೋಡಿ, ಜಿಮ್ ಕಾರ್ಬೆಟ್ ಅಂದ್ರೆ ಹುಲಿ ಬರಬೇಕು, ಕಾಜಿರಂಗ ಅಂದ್ರೆ ಏಕ ಒಂದು ಕೊಂಬು ಹೊಂದಿರತಕ್ಕಂಥ ಗೆಂಡಾಮೃಗ ಆಗಿರ್ಬೇಕು, ಗಿರ್ ಅಂದ್ರೆ ಏನಾಗಿರ್ಬೇಕು ಇಲ್ಲಿ ಸಿಂಹ. ಇದಕ್ಕೆ ಸರಿಯಾಗಿರ್ತಕ್ಕಂಥದ್ದು. ಸೊ ಎಷ್ಟೇ ಗೊತ್ತಿದ್ರೆ ಸಾಕು, ಆರಾಮಾಗಿ ನೀವು ಅಟೆಂಡ್ ಮಾಡಬಹುದಾಗಿತ್ತು. ಇದು ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ಪ್ರೂಫ್ ತೋರಿಸ್ತೀನಿ ನಾನು. ಜುಲೈ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 42 ಅಂತಾರಾಷ್ಟ್ರೀಯ ಹುಲಿ ದಿನ. ಅರ್ಥ, ಆ ಸಂದರ್ಭದಲ್ಲಿ ಇಲ್ಲಿ ಕಾಣಿಸ್ತದೆ, ಭಾರತ ಮೊದಲ ಹುಲಿ ಮೀಸಲು ಪ್ರದೇಶವನ್ನ ಜಿಮ್ ಕಾರ್ಬೆಟ್ ನಲ್ಲಿ 1973 ಸ್ಥಾಪಿಸಲಾಯಿತು. ಇದು ಗೊತ್ತಿದ್ರೆ ಆರಾಮಾಗಿ ನೀವು ಟಿಕ್ ಮಾಡಬಹುದಾಗಿತ್ತು. ಇನ್ನು ನೆಕ್ಸ್ಟ್ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ, ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲಿ ಲಾಸ್ಟ್ ಕೊಟ್ಟಿದೀವಿ ನೋಡಿ. ಏನಂತ ಕೊಟ್ಟಿದೀವಿ, ವಿಶ್ವದ 3/2 ಒಂದು ಕೊಂಬಿನ ಗೆಂಡಾಮೃಗಗಳಲ್ಲಿ ನೆಲೆಯಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು, ವಿಶ್ವ ಸಿಂಹ ದಿನ ಆಗಸ್ಟ್ 10. ಅರ್ಥಾಯ್ತಾ, ಗಿರ್ ರಾಷ್ಟ್ರೀಯ ಉದ್ಯಾನವನ ಮತ್ತು ವನ್ಯಜೀವಿ ಅಭಯಾರಣ್ಯವು ಏಷ್ಯಾಟಿಕ್ ಸಿಂಹದ ಒಂದು ಏಕೈಕ ನೆಲೆಯಾಗಿದೆ. 100% ಏನಾಗಿದೆ, ಈ ಕ್ವಶನ್ಗೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಅಡಿಗೆ ಅನಿಲ ಸೋರುವಿಕೆ ಪತ್ತೆ ಹಚ್ಚಲು ಅಡಿಗೆ ಅನಿಲ ಸಿಲಿಂಡರ್ಗಳಲ್ಲಿ ಬಳಸುವ ವಾಸನೆಯುಕ್ತ ಅನಿಲ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಇದು ಎಥೆನೇಯಲು ಅಥವಾ ಪೆಂಟೆನೋ, ಬ್ಯೂಟೆನೋ, ಪ್ರೊಪೇನ್ ಅಂತಕ್ಕಂಥದ್ದು ನಿಮಗೆ ಲಾಸ್ಟ್ ಏನು ಕೆ ಇದವರೇ ಆನ್ಸರ್ ಇದಕ್ಕೆ ಕೊಡಬೇಕು. ಕೆ ಆನ್ಸರ್ ಒಂದು ಬಿಡುಗಡೆ ಮಾಡಿದಾಗ ನಿಮಗೆ ಏನಾಗುತ್ತೆ, ಇದು ಗೊತ್ತಾಗುತ್ತೆ. ಐ ಥಿಂಕ್ ನನ್ನ ನಾಲೆಜ್ ಪ್ರಕಾರ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಮುಖಾಂತರ 1ನೇ ಆಪ್ಷನ್ ಸರಿ ಆಗ್ಬೇಕು. ಇದು ಎಲ್ಲಿ ಕವರ್ ಮಾಡಿದೀವಿ ಅಂತಕ್ಕಂಥದ್ದು ಪ್ರೂಫ್ ಸಮೇತ ತೋರಿಸ್ತೇನೆ ನಿಮಗೆ. ಏಪ್ರಿಲ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 27 ಮತ್ತು ಐ ಥಿಂಕ್ ಜಾನ್ ಟು ಜುಲೈ ಮ್ಯಾಗಝಿನ್ ಅಲ್ಲೂ ಕೂಡ ಕೊಟ್ಟಿದೀವಿ ನಾವು. ದೇಶದ ಮೊದಲ LPG ATM ಹರಿಯಾಣ ಗುರುಗ್ರಾಮದಲ್ಲಿ ಪ್ರಾರಂಭ ಅಂತಕ್ಕಂಥ ಹೆಡ್ಡಿಂಗ್ ಅನ್ನ ಕೊಟ್ಟಿದೀವಿ. ಹರಿಯಾಣದ ಗುರುಗ್ರಾಮದಲ್ಲಿ ಅಂತಕ್ಕಂಥದ್ದು. ಅಲ್ಲಿ LPG ATM ಬಗ್ಗೆ ಮಾಹಿತಿ ಕೊಟ್ಟು ನಿಮಗೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಬಗ್ಗೆನೂ ಕೂಡ ಹೇಳಿದೀನಿ ನಾನು.
ಇದರಲ್ಲಿ ಪ್ರಾಥಮಿಕವಾಗಿ ಪ್ರೊಪಿಯೋನ್ ಮತ್ತು ಬ್ಯೂಟೇನ್ ಇರುತ್ತಂತ ಮಾಹಿತಿ ಕೊಟ್ಟಿದೀವಿ. ಇದರ ಸೋರಿಕೆಯನ್ನ ಪತ್ತೆ ಹಚ್ಚಲು ಮಿಥೈಲ್ ಮರ್ ಕ್ಯಾಪ್ಟಾ ಅಂತಕ್ಕಂಥದ್ದು ಬಳಸಲಾಗುತ್ತೆ ಅಂತಕ್ಕಂಥದ್ದು ಮಾಹಿತಿಯನ್ನ ಕೊಟ್ಟಿದೀವಿ. ಮಿಥೈಲ್ ಮರ್ ಕ್ಯಾಪ್ಟಾ ಅಂತಕ್ಕಂಥದ್ದು ನೇರವಾಗಿ ಕೊಟ್ಟಿಲ್ಲ ಅವರು, ಆಯ್ತಾ, ಈ ತರ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಒಂದನೇ ಆಪ್ಷನ್ ಸರಿ ಆಗ್ಬಹುದು. ಬಟ್ ಈ ಕ್ವಶನ್ ನಾವ್ ಏನ್ ಮಾಡಿದೀವಿ, ಕವರ್ ಮಾಡಿದೆ. 100% ಹೆಲ್ಪ್ ಆಗಿಲ್ಲ ಅಂದ್ರೂ ಕೂಡ ನಿಮಗೆ 80 to 90% ಹೆಲ್ಪ್ ಆಗಿದೆ. ನೋಡಿ ನೆಕ್ಸ್ಟ್ ಪ್ರಶ್ನೆ, ಭಾರತದಲ್ಲಿ ರೂಲ್ ಆಫ್ ಲಾ ಸಿದ್ಧಾಂತ ಯಾವುದಕ್ಕೆ ಅನ್ವಯಿಸುತ್ತದೆ? ಐಸಿಯನ್ನ ಕರೆಕ್ಟ್ ಆಗಿ ಓದೋರು ಮಾತ್ರ ಇಂತಹ ಪ್ರಶ್ನೆಗಳನ್ನ ನೀವು ಆನ್ಸರ್ ಮಾಡಕ್ ಸಾಧ್ಯ ಇದೆ, ಇಲ್ಲಾಂದ್ರೆ ಆನ್ಸರ್ ಮಾಡಕ್ಕೆ ಸಾಧ್ಯ ಇಲ್ಲ. ಮತ್ತ ನೀವು ಕರೆಂಟ್ ಅಫೇರ್ಸ್ ಟಚ್ ಅಲ್ಲಿ ಇದ್ರೂ ಕೂಡ ಇದನ್ನ ನೀವು ಏನ್ ಮಾಡ್ಬೋದು, ಆನ್ಸರ್ ಮಾಡಬಹುದು. ಪ್ರೂಫ್ ತೋರಿಸ್ತೀನಿ ನಿಮಗೆ. ಪ್ರೂಫ್ ಬೇಕಾದ್ರೆ ಅಕ್ಟೋಬರ್ ಮಂತ್ ಮ್ಯಾಗಝಿನ್ 2024 ಪೇಜ್ ನಂಬರ್ 39 ರೂಲ್ ಆಫ್ ಲಾ ಇಂಡೆಕ್ಸ್ ಕಾಣಿಸ್ತದನ, ರೂಲ್ ಆಫ್ ಲಾ ಇಂಡೆಕ್ಸ್ ಇಲ್ಲೆಲ್ಲಾ ಮಾಹಿತಿ ಕೊಟ್ಟಿದ್ದೀನಿ. ಅರ್ಥ ನಾನು ಇದು ಪ್ರಮುಖವಾಗಿ 3 ಅಂಶಗಳು ಒಳಗೊಂಡದ. ಈ 3 ಅಂಶಗಳ ಪೈಕಿ ಭಾರತದಲ್ಲಿ 2 ಅಂಶಗಳದ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದೀನಿ. 3 ಅಂಶಗಳು ಯಾವ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದೀನಿ. ವ್ಯಕ್ತಿಯನ್ನ ಕಾನೂನು ಉಲ್ಲಂಘನೆ ಮಾಡಿದ್ರೆ ಮಾತ್ರ ಅವನಿಗೆ ಶಿಕ್ಷೆ ಮಾಡಬೇಕು, ಕಾನೂನು ಮುಂದೆ ನಿಲ್ಲರು ಎಲ್ಲರೂ ಸಮಾನರು ಅಂತಕ್ಕಂಥದ್ದು, ಸಂವಿಧಾನ ಮೂಲಭೂತ ಹಕ್ಕುಗಳಿಂದ ರಚನೆಯಾಗಿದೆ ಅಂತಕ್ಕಂಥದ್ದು, ಇದು ಭಾರತ ಸಂವಿಧಾನದಲ್ಲಿ ಇಲ್ಲ ಅಂತಕ್ಕಂಥದ್ದು ಕೂಡ ಕ್ಲಿಯರ್ ಆಗಿ ಕೊಟ್ಟಿದ್ದೀನಿ. ಸೊ ಈ ಕ್ವಶನ್ಗೂ ಕೂಡ ಏನಾಗಿದೆ, 100% ನಿಮಗೆ ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಯಾವ ಸನ್ನಿವೇಶದಲ್ಲಿ ಸರ್ಕಾರಿ ನೌಕರರ ಗೋಪ್ಯತೆ ಕರ್ತವ್ಯವನ್ನು ಉಲ್ಲಂಘಿಸುತ್ತಾನೆ ಎನ್ನಲಾಗುತ್ತದೆ ಅಂತ. ಇದು ಸ್ವಲ್ಪ ನಿಮಗೆ ಅಪ್ಲೈಡ್ ಪ್ರಶ್ನೆನೇ ಕೇಳಿದ್ದಾರೆ. ಇರ್ತಕ್ಕಂಥದ್ದು ಇನ್ಫಾರ್ಮೇಶನ್ ಸೇಮ್ ಇನ್ಫಾರ್ಮೇಶನ್ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಇದನ್ನ ಟಿಕ್ ಮಾಡಬಹುದಾಗಿತ್ತು. ಇದನ್ನು ಕೂಡ ಕರೆಂಟ್ ಅಫೇರ್ಸ್ ಲಿಂಕ್ಡ್ ಪ್ರಶ್ನೆ. ಪ್ರೂಫ್ ತೋರಿಸ್ತೀನಿ ನಿಮಗೆ. ಜೂನ್ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 61 ಐ ಥಿಂಕ್ ಜಾನ್ ಟು ಜುಲೈ ಮ್ಯಾಗಝಿನ್ ಅಲ್ಲೂ ಕೂಡ ಕೊಟ್ಟಿದೀವಿ. ರಾಜ್ಯ ಮಾಹಿತಿ ಆಯೋಗದ ನೂತನ ಮುಖ್ಯಸ್ಥಿಯಾಗಿ ಜಿ ಸತ್ಯವತಿ ನೇಮಕ ಆಗಿದ್ರು. ಸೊ ಆ ಸಂದರ್ಭದಲ್ಲಿ ಈ ಪ್ರಶ್ನೆಯನ್ನ ಕೇಳಿದರೆ ಎಲ್ಲಾ ಡೀಟೇಲ್ಡ್ ಆಗಿ ಕೊಟ್ಟಿದ್ದೀನಿ ನಾನು. ಇವರ ಪ್ರಮುಖ ಕಾರ್ಯಗಳು ಮತ್ತು ಅಧಿಕಾರಿಗಳು ಏನು ಅಂತಕ್ಕಂಥದ್ದು, ಮತ್ತು ಕರ್ನಾಟಕ ಮಾಹಿತಿ ಆಯೋಗದ ಬಗ್ಗೆ ಕೊಟ್ಟಿದ್ದೀನಿ. ಆಮೇಲೆ ಏನೇನು ಮಾಡಬೇಕು, ಏನೇನಿಲ್ಲ, ಯಾವ ತರ ಒಂದು ಮಾಹಿತಿಯನ್ನ ಕೊಡಬೇಕು ಅಂತಕ್ಕಂಥದ್ದು ಕೂಡ ಇದರಲ್ಲಿ ನಾನು ಮಾಹಿತಿ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಮೇಲೊಮ್ಮೆ ವಿಚಾರಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಮಾಹಿತಿ ಕೊಟ್ಟಿದ್ದೀನಿ. ಆಮೇಲೆ ಎಷ್ಟು ದಿನದಲ್ಲಿ ಅರ್ಜಿ ಸಲ್ಲಿಸಿದಾಗ ಎಷ್ಟು ದಿನದಲ್ಲಿ ಕೊಡಬೇಕು ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದೀನಿ. ನೀವು ಒಂದು ಬಾರಿ ನಮ್ಮ ಜೂನ್ ಮಂತ್ ಮ್ಯಾಗಝಿನ್ ಅನ್ನ ಓಪನ್ ಮಾಡಿ ನೋಡಿ. ಸೊ ಇದಕ್ಕೂ ಕೂಡ 100% ಹೆಲ್ಪ್ ಆಗಿದೆ. ಎಲ್ಲಾ ಸ್ಟೇಟ್ಮೆಂಟ್ ಗಳು ಕವರ್ ಆಗ ಫ್ರೆಂಡ್ಸ್. ನೀವು ಒಂದು ಬಾರಿ ನಮ್ಗೆ ವಿಶ್ವಾಸ ಇಲ್ಲದ ನಮ್ಮ ಮ್ಯಾಗಝಿನ್ ಅನ್ನ ಓಪನ್ ಮಾಡಿ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಯಾವ ಶಾಸನದ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಯಾವ ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಸಂಸತ್ತಿನ ಎಲ್ಲಾ ವಿಷಯಗಳು ಬಹುಮತ ಆಧಾರದ ಮೇಲೆ ತೀರ್ಮಾನಿಸಬೇಕು ಎಂದು 101 ವಿಧಿ ತಿಳಿಸುತ್ತದೆ. ಇದು ಒಂದೇ, ಇಟ್ ಈಸ್ ಓನ್ಲಿ ಡಿಫಿಕಲ್ಟ್ ಸ್ಟೇಟ್ಮೆಂಟ್. ಇದೇ ಒಂದು ಡಿಫಿಕಲ್ಟ್ ಸ್ಟೇಟ್ಮೆಂಟ್. ಈ ಮಿಕ್ಕಿರ್ತಕ್ಕಂಥದ್ದು 107 ಎದ್ರ ಬಗ್ಗೆ ಇದೆ ಅಂದ್ರೆ ಒಂದು ಹಣಕಾಸು ಮಸೂದೆ ಬಗ್ಗೆ ಹೇಳುತ್ತೆ. 2 ಸದನದಲ್ಲಿ ಮಂಡನೆ ಮಾಡಲ್ಲ ಹಣಕಾಸು ಮಸೂದೆ, ಲೋಕಸಭೆಯಲ್ಲಿ ಮಾತ್ರ ಮಂಡನೆ ಮಾಡ್ತಾರ. ಅರ್ಥ ಇಷ್ಟು ನೀವು ಗೊತ್ತಿದ್ರೆ ಇದು ಒಂದು ಇಟ್ ಈಸ್ ಒನ್ ಆಫ್ ದಿ ಡಿಫಿಕಲ್ಟ್. ಈ ಸ್ಟೇಟ್ಮೆಂಟ್ ಎಲ್ಲಿ ಕವರ್ ಆಗಿದೆ ಅಂತಕ್ಕಂಥ ಡಿಫಿಕಲ್ಟ್ ಸ್ಟೇಟ್ಮೆಂಟ್ ಎಲ್ಲಿ ಕವರ್ ಆಗಿದೆ ಅಂತಕ್ಕಂಥ ತೋರಿಸ್ತೀನಿ. ಮೇ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 66 ರಾಜ್ಯಸಭಾ ಉಪ ಸಭಾಪತಿ ಹರಿವಂಶ ನಾರಾಯಣ ಸಿಂಗ್ ನೇಮಕ ಆದಾಕರ ಕೊಟ್ಟಿದ್ದೀನಿ. ನಾನು ಇಲ್ಲಿ ಕಾಣಿಸ್ತೇನೆ. ನಿರ್ಣಾಯಕ ಮತ ಕ್ಯಾಸ್ಟಿಂಗ್ ವೋಟ್ ಹಾಕಬೇಕಂದ್ರೆ ಯಾವುದೇ ಮಸೂದೆ ಅಥವಾ ನಿರ್ಣಯ ಮೇಲಿನ ಮತದಾನದ ವೇಳೆ ಪರ ವಿರೋಧ ಮತಗಳು ಸಮಾನವಾದಾಗ ಸಂವಿಧಾನ ವಿಧಿ 101(1) ಅಂದ್ರೆ ಕ್ಲಾಸ್ 1 ಅಡಿಯಲ್ಲಿ ಬಿಕ್ಕಟ್ಟು ಬಗೆಹರಿಸಲು ಅವರು ತಮ್ಮ ನಿರ್ಣಯವನ್ನ ಚಲಿಸಬಹುದು. ಕಾಣಿಸ್ತದನ 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಶ್ನೆ, ಇದೇನ್ ಮಾಡಿದ್ರೆ ಒಂದು ಕರ್ನಾಟಕ ಈ ತರ ಮ್ಯಾಪ್ ಕೊಟ್ಬಿಟ್ಟು ಈ ತರ ಒಂದು ಏರಿಯಾನ ಶೇಡ್ ಮಾಡ್ಬಿಟ್ಟು ಇಲ್ಲಿ ಯಾವ ತರ ಮಣ್ಣು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನೋಡಿ ಇದನ್ನು ಕೂಡ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಕವರ್ ಮಾಡಿದೀವಿ. ಎಲ್ಲಿ ಕವರ್ ಮಾಡಿದೀವಿ, ಡಿಸೆಂಬರ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 18 ತೆಗೆದು ನೋಡಿ. ವಿಶ್ವ ಮಣ್ಣಿನ ದಿನ ಡಿಸೆಂಬರ್ 5. ಅರ್ಥ ಆಯ್ತಾ? ನಾವು ಈ ತರ ಮ್ಯಾಪ್ ಕೊಟ್ಟಿಲ್ಲ, ಬಟ್ ಹೇಳಿದೀವಿ ಯಾವ್ಯಾವ ರೀಸನ್ ದಲ್ಲಿ ಬರುತ್ತೆ ಅಂತಕ್ಕಂಥದ್ದು. ಇದು ಏನೋ ಒಂದು ಕರಾವಳಿ ರೀಸನ್, ಅರ್ಥ ಕರಾವಳಿ ರೀಸನ್ ದಲ್ಲಿ ಜಂಬಟ್ಟಿಗೆ ಮಣ್ಣು ಕಂಡು ಬರುತ್ತೆ ಅಂತ ಕೊಟ್ಟಿದೀವಿ. ಪ್ರೂಫ್ ಬೇಕಂದ್ರೆ ನಿಮಗೆ ವಿಶ್ವ ಮಣ್ಣಿನ ದಿನ ಡಿಸೆಂಬರ್ 5 ಕವರ್ ಮಾಡಿವಿ. ಪ್ರೂಫ್ ಬೇಕಂದ್ರೆ ಡಿಸೆಂಬರ್ ಮಂತ್ ಮ್ಯಾಗಝಿನ್ ಪೇಜ್ ನಂಬರ್ 18 ಓಪನ್ ಮಾಡಿ, ಯಾರ ಹತ್ರ ಇದೆ. ಅರ್ಥ ಇಲ್ಲಿ ಕಾಣಿಸ್ತದನ್ನ ಕರ್ನಾಟಕದ ಮಣ್ಣುಗಳ ಹಂಚಿಕೆ ಅಂತಕ್ಕಂಥ ಕೊಟ್ಟಿದೀವಿ. ಜಂಬಟ್ಟಿಗೆ ಮಣ್ಣು ಅಂತ ಕೊಟ್ಟಿದೀವಿ. ಹೆಚ್ಚು ಉಷ್ಣಾಂಶ ಮತ್ತು ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಂಡು ಬರುತ್ತದೆ, ಕರಾವಳಿ ಪ್ರದೇಶದಲ್ಲಿ ಕಂಡು ಬರುತ್ತದೆ ಅಂತಕ್ಕಂಥದ್ದು. 100% ಏನಾಗಿದೆ, ಹೆಲ್ಪ್ ಆಗಿರ್ತಕ್ಕಂಥದ್ದು. ನೋಡಿ ಎಷ್ಟು ಪ್ರಶ್ನೆಗಳು ಬಂದಿದೆ, ನೀವೇ ಕೌಂಟ್ ಮಾಡಿ. 2 ಪ್ರಶ್ನೆಗಳು ಅದರಲ್ಲಿ 30%, ಇದರಲ್ಲಿ 30%. ಆರಾಮಾಗಿ 2025 ಮಾತ್ರ ಪರಿಗಣನೆ ತೆಗೆದುಕೊಂಡು 2024 ಎಲ್ಲಾ ಜಿಕೆಯನ್ನು ನೋಡಿದ್ರೆ ನಿಮ್ಗೆ ಒಂದು 30 ರಿಂದ 40 ಪ್ರಶ್ನೆಗಳು ನಾವು ಮ್ಯಾಗಝಿನ್ ಇಂದಾನೆ ಬರ್ತಾವ. ಅರ್ಥ ಆಯ್ತಾ? ನೀವು 2-3 ವರ್ಷದಿಂದ ಕಂಟಿನ್ಯೂಸ್ ಫಾಲೋ ಮಾಡಿದ್ರೆ ನೋಡಿ. ಭಾರತ ಬಂದರುಗಳಿಗೆ ಸಂಬಂಧಿಸಿದ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಜವಾಹರ್ಲಾಲ್ ನೆಹರು ಬಂದರು, ದೀನದಯಾಳ್ ಬಂದರು, ಆಮೇಲೆ ಚಿದಂಬರಂ ಬಂದರು ಮತ್ತು ಇವರು ಎನ್ನೂರು ಬಂದರು. ನೋಡ್ರಿ ಇದು ಸುಮಾರು ಬಾರಿ 2 ರಿಂದ 3 ಬಾರಿ ನಾನು ಕ್ಲಾಸ್ ಅಲ್ಲಿ ಮಾಡಿದೀನಿ. ಅರ್ಥ ಆಯ್ತಾ? ನನಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ಮ್ಯಾಗಝಿನ್ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಿಮ್ಗೆ ಹೇಳ್ಕೊಡ್ತೀನಿ. ಮೇ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 53 ಓಪನ್ ಮಾಡಿ. ಬಂದರುಗಳ ವಿಶೇಷ ಅಂತ ಕೊಟ್ಟಿದ್ದೀನಿ. ದೀನದಯಾಳ್ ಬಂದರು, ಇದಕ್ಕೇನು ಕರಿತೀವಿ ಕಾಂಡ್ಲಾ ಬಂದರು.
ಜವಾಹರ್ಲಾಲ್ ನೆಹರು ಬಂದರು, ನವಸೇವಾ ಬಂದರು. ಮತ್ತೆ ಮಿಕ್ಕಿರ್ತಕ್ಕಂಥ ಈ ಬಂದರುಗಳ ಬಗ್ಗೆನೂ ನಾನು ಕವರ್ ಮಾಡಿದ್ದೀನಿ. ಸೊ ಈ ಪ್ರಶ್ನೆಗೂ ಕೂಡ ಏನಾಗಿದೆ 100% ಹೆಲ್ಪ್ ಆಗಿದೆ. ನಮ್ಮ ಕ್ಲಾಸು ನಮ್ಮ ಮ್ಯಾಗ್ಝಿನ್ ಯಾರು ಓದಿರ್ತಾರೆ ಅವರಿಗೆಲ್ಲ ಗೊತ್ತಾಗುತ್ತೆ ಇದೆಲ್ಲ ಮಾಡಿದ್ದಾರೆ ಅಂತ. ಹೊಸಬ್ರು ಯಾರಿದ್ರೆ ನೀವು ಒಂದು ಬಾರಿ ನಮ್ಮ ಮ್ಯಾಗ್ಝಿನ್ ಅನ್ನ ತೆಗೆದು ನಿಮ್ ಫ್ರೆಂಡ್ಸ್ ಕಡೆಯಿಂದ ತಗೊಂಡು ನೋಡಿ ಆಮೇಲೆ ನೀವು ಮ್ಯಾಗ್ಝಿನ್ ಅನ್ನ ಪರ್ಚೇಸ್ ಮಾಡಿ. ಅದಾಯ್ತಾ, ಕೆಲವ್ರಿಗೆ ಬಹಳ ಡೌಟ್ ಇರುತ್ತೆ. ಅದಾಯ್ತಾ, ಈ ಯಾಕಂದ್ರೆ ನಾವ್ ಹೇಳ್ತಕ್ಕಂಥ ಎಲ್ಲ ಡಿಜಿಟಲೈಸ್ಡ್, ಇಲ್ಲಿ ಸುಳ್ಳು ಹೇಳಕ್ ಏನು ಬರಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ ಇದು ನಾನು ಹೇಳಿರ್ತಕ್ಕಂಥ ಇನ್ಫಾರ್ಮೇಶನ್ ಇವತ್ತು ನಾಳೆ ಅಳಿಸಿ ಹೋಗುತ್ತಲ್ಲ, ಇದು ಕಂಪ್ಲೀಟ್ ಆಗಿ ಯೂಟ್ಯೂಬ್ ಅಲ್ಲಿ ಇರುತ್ತೆ. ಟ್ರೈ ಟು ಟ್ರಸ್ಟ್ ಅಸ್. ನೋಡಿ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದ್ರೆ ಅಂದ್ರೆ, ಕೆಳಗಿನ ಘಟನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಜಲಿಯನ್ ವಾಲಾಬಾಗ್ ಕೊಟ್ಟಿದ್ದಾರೆ, ಕ್ಯೂಟ್ ಇಂಡಿಯಾ ಕೊಟ್ಟಿದ್ದಾರೆ, ಬಂಗಾಳ ವಿಭಜನೆ ಕೊಟ್ಟಿದ್ದಾರೆ, ಸೂರತ್ ವಿಭಜನೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಸೂರತ್ ವಿಭಜನೆ ಅಂದ್ರೆ 1907 ಬರುತ್ತೆ, ಕ್ಯೂಟ್ ಇಂಡಿಯಾ ಅಂದ್ರೆ 1942 ಬರುತ್ತೆ, ಜಲಿಯನ್ ವಾಲಾಬಾಗ್ ದುರಂತ ಅಂದ್ರೆ ಐ ಥಿಂಕ್ 1913 ಬರುತ್ತೆ. ಅರ್ಥ ಆಯ್ತಾ? 1919 ಬರುತ್ತೆ. ನಿಮ್ಗೆ ತೋರಿಸ್ತೀನಿ ನೋಡಿ. ಕ್ಯೂಟ್ ಇಂಡಿಯಾ ಚಳವಳಿ 1942ರಲ್ಲಿ ಆಗತಕ್ಕಂಥದ್ದು. ಇದು ಎಲ್ಲಿ ಕವರ್ ಮಾಡಿದ್ರೆ ಆಗಸ್ಟ್ ತಿಂಗಳ ಮ್ಯಾಗಝಿನ್ ಅಲ್ಲಿ ನೋಡಿ ನೀವು. ಇನ್ನ ಮೇ ಮಂತ್ ಮ್ಯಾಗಝಿನ್ 2026 ಪೇಜ್ ನಂಬರ್ 30 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಕಾಣಿಸ್ತಾನೆ. 1919ರಲ್ಲಿ ಬರ್ತದೆ ಇದು. ಆಮೇಲೆ ಇನ್ನ ಸೂರತ್ ವಿಭಜನೆ ಕೂಡ ಎಲ್ಲಿ ಕವರ್ ಮಾಡಿದೇವೆ ಅಂದ್ರೆ ನಿಮಗೆ ಡಿಸೆಂಬರ್ ಮ್ಯಾಗಝಿನ್ 2025 ಪೇಜ್ ನಂಬರ್ 57. ಈಗ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನಗಳು ಎಲ್ಲೆಲ್ಲಿ ನಡೆದಿವೆ ನೋಡ್ರಿ, ಅವಾಗೆಲ್ಲಾ ಕವರ್ ಮಾಡಿ ನಾವು. 1907ರಲ್ಲಿ ಎಲ್ಲಿ ನಡೆದಿತ್ತು? ಸೂರತ್ದಲ್ಲಿ ನಡೆದಿತ್ತು. ರಾಸ್ ಬಿಹಾರಿ ಅವರು ಬೋಸರಿದ್ರು. ರಾಷ್ಟ್ರೀಯ ಕಾಂಗ್ರೆಸ್ ಅಲ್ಲಿ ಇಬ್ಬಾಗ ಆಯ್ತು ಅಂತಕ್ಕಂಥದ್ದು ಕೂಡ ಮಾಹಿತಿ ಕೊಟ್ಟಿದ್ವಿ. ನೀವು ಪ್ರೂಫ್ ಬೇಕಂದ್ರೆ ಡಿಸೆಂಬರ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 57 ಓಪನ್ ಮಾಡಿ. ಸೊ ಇಷ್ಟೇ ಗೊತ್ತಿದ್ರೆ ಸಾಕಿತ್ತು, ನೀವು ಕರೆಕ್ಟ್ ಆಗಿ ನೀವು ಆನ್ಸರ್ ಮಾಡಬಹುದಾಗಿತ್ತು. ಇದಕ್ಕೆ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಅದಾಯ್ತಾ? ಯಾರು ನೀವು ನಮ್ಮ ಮ್ಯಾಗಝಿನ್ಸ್ ಗಳನ್ನ ಕಂಟಿನ್ಯೂಸ್ ಫಾಲೋ ಮಾಡ್ತಾ ಇದ್ರಿ, ಇದನ್ನಕ್ಕೂ ನೀವು ಆರಾಮಾಗಿ ಅಟೆಂಡ್ ಅನ್ನ ಮಾಡಬಹುದು. ನೋಡಿ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಒಂದು ಅವುಗಳನ್ನ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಒಂದು ಕಡೆ ಗುರು ರಾಮದಾಸ್, ಗುರು ಅರ್ಜುನ್ ದೇವ್, ಗುರು ಹರಗೋವಿಂದ, ಗುರು ಗೋವಿಂದ್ ಸಿಂಗ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಹೆಚ್ಚುಗಡೆ. ಸೊ ನಿಮಗೆ ಪ್ರೂಫ್ ಬೇಕಂದ್ರೆ ನೋಡಿ, ನವೆಂಬರ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 45 ಗುರು ತೇಜ್ ಬಹದ್ದೂರ್ ಅಂತಕ್ಕಂಥದ್ದು ಕವರ್ ಮಾಡಿವಿ. ಅವರ 350ನೇ ಒಂದು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಈ ಒಂದು ಶ್ರೀ ಸೀಸ್ಗಂಜ್ ಸಾಹೇಬ್ ಮತ್ತು ಶ್ರೀ ಆನಂದಪುರ ಸಾಹೇಬ್ನಲ್ಲಿ ಪ್ರಮುಖ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ ನೋಡ್ರಿ. ಆ ಸಂದರ್ಭದಲ್ಲಿ ಇದನ್ನ ಕವರ್ ಮಾಡಿದೆ ನಾನು. ಪ್ರೂಫ್ ಬೇಕಂದ್ರೆ ನಿಮಗೆ ಎಷ್ಟಂದ್ರೆ ನವೆಂಬರ್ ಮಂತ್ ಮ್ಯಾಗಝಿನ್ ಪೇಜ್ ನಂಬರ್ 45 ಎಲ್ಲಾ ಕವರ್ ಮಾಡಿದೀವಿ. ಸಿಖ್ ಧರ್ಮದ ಬಗ್ಗೆ ಕವರ್ ಮಾಡಿದೀವಿ, ಗುರು ನಾನಕ್ ಅವ್ರ ಬಗ್ಗೆ ಕವರ್ ಮಾಡಿದೀವಿ. ಇನ್ನು ತದನಂತರ ಗುರು ರಾಮದಾಸ್ ಅವ್ರ ಬಗ್ಗೆ ಕೊಟ್ಟಿದ್ದೀರಿ. ಅಮೃತಸರ ನಗರವನ್ನ ನಿರ್ಮಿಸಿದ್ರು ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ರು. ಇಲ್ಲೋ ಅಮೃತಸರ ನಗರ ನೋಡಿ, ಅಮೃತಸರ ನಗರ ಆದ್ರೆ ಏನಾಗಬೇಕು? ಏನ್ ಹಾಕಬೇಕು? ಏನ್ ಹಾಕಿರ್ತಕ್ಕಂಥ ಆಪ್ಷನ್ಗಳು ಎಷ್ಟಿದಾವೆ? ಏನ್ ಹಾಕಿರ್ತಕ್ಕಂಥ ಆಪ್ಷನ್ಗಳು 2 ಇದಾವೆ. ಇನ್ನೊಂದು ಗೊತ್ತಿರ್ಬೇಕು ನಿಮಗೆ. ಸೊ ಇನ್ನೊಂದು ಗೊತ್ತಿರ್ಬೇಕಂದ್ರೆ ಅದನ್ನು ಕೂಡ ಕವರ್ ಮಾಡಿದೆ ನೋಡಿ. ಗುರು ಗೋವಿಂದ ಸಿಂಗ್ ಖಾಲ್ಸಾವನ್ನು ಸ್ಥಾಪನೆ ಮಾಡ್ತಾರ. ಸೊ ಗುರು ಗೋವಿಂದ ಸಿಂಗ್ ಖಾಲ್ಸಾ ಸ್ಥಾಪನೆ ಮಾಡ್ತಾರಂದ್ರ ಈ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಗುರು ಗೋವಿಂದ ಸಿಂಗ್ ಖಾಲ್ಸಾ ಅಂದ್ರೆ ಎಲ್ಲಿದೆ ನೋಡಿ, ಇಲ್ಲಿ ಯಾವ್ದು ಥರ್ಡ್ ಆಪ್ಷನ್. ಸೊ ಅಂದ್ರೆ ಗುರು ಗೋವಿಂದ ಸಿಂಗ್ ಖಾಲ್ಸಾ ಅಂದ್ರೆ D3 ಆಗ್ಬೇಕು. D3 ಇರ್ತಕ್ಕಂಥ ಎಲ್ಲಿ? ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್. ಸೊ ಇಟ್ ಮೀನ್ಸ್ ದಟ್ ಏನಾಗಿದೆ 100% ಈ ಕ್ವಶನ್ಗೂ ಕೂಡ ಹೆಲ್ಪ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತಾ ನೋಡಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ನಾನು ಜಸ್ಟ್ ನಿಮ್ಗೆ ಆಗಲೇ ತೋರಿಸಿದೆ, ಇಲ್ಲಿ ಕ್ವಶನ್ ಮಿಸ್ ಆಗಿದೆ ಅಂತ ಹೇಳಿದೆ ನೋಡಿ ನಾನು. ಆಯ್ತಾ? ಕ್ವಶನ್ ಮಿಸ್ ಆಗಿದೆ ಅಂತಕ್ಕಂಥದ್ದು ಅದ್ರ ಕ್ವಶನ್ಗೆ ಆನ್ಸರ್ ಇದು. ರಾಷ್ಟ್ರಪತಿ ಇಚ್ಛೆಯವರಿಗೆ ರಾಜ್ಯಪಾಲರ ಅಧಿಕಾರದಲ್ಲಿ ಇರ್ತಾರ, ರಾಜ್ಯಪಾಲರು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರ, ರಾಜ್ಯಪಾಲರು ಆ ರಾಜ್ಯ ಜನರಿಂದ ಚುನಾಯಿತರಾಗಿರ್ತಾರ ಅಂತಕ್ಕಂಥದ್ದು ನಿಮಗೆ ಇದು ಐ ಥಿಂಕ್ ಇದು ನಿಮಗೆ HK ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಈ ಪ್ರಶ್ನೆನೂ ಕೂಡ ಕವರ್ ಆಗಿದೆ ಅಂತಕ್ಕಂಥದ್ದು ನಿಮಗೆ ನಾನು ಪ್ರೂಫ್ ಕೂಡ ಈಗಾಗಲೇ ಹೇಳಿದ್ದೇನೆ. ಅದು ಪ್ರೂಫ್ ಎಲ್ಲಿದೆ ಅಂದ್ರೆ ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ನಾನು. ಎಲ್ಲಿದೆ ಅಂದ್ರೆ ಇಲ್ಲಿದೆ ನೋಡಿ. ಎಷ್ಟಂದ್ರೆ ಏಪ್ರಿಲ್ ಮಂತ್ ಮ್ಯಾಗಝಿನ್ 2026ರಲ್ಲಿ ಡೆಪ್ತ್ ಆಗಿ ನಾನು ಕವರ್ ಮಾಡಿದೆ. ಎಲ್ಲಾ ಸ್ಟೇಟ್ಮೆಂಟ್ ಗಳು ಕವರ್ ಆಗಿವೆ. ಅರ್ಥ ಆಯ್ತಾ ನೋಡಿ. ನೆಕ್ಸ್ಟ್ ನೋಡೋಣ. ಅರ್ಥ ಆಯ್ತಾ ಸರ್? ಎಷ್ಟು ಪ್ರಶ್ನೆ ಇದಾವೆ ಅಂತ ನೀವು ನನಗೆ ಕೇಳಕ್ ಹೋಗ್ಬೇಡಿ, ನೀವೇ ಕೌಂಟ್ ಮಾಡಿ. ಅರ್ಥ ಆಯ್ತಾ ಎಷ್ಟು ಪ್ರಶ್ನೆಗಳಿದಾವೆ ಅಂತಕ್ಕಂಥದ್ದು. ಇನ್ನು ನೋಡಿ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದ್ರೆ ಅಂದ್ರೆ ಪರಿಸರದ ಒಂದು ಸಮಸ್ಯೆಗಳು ಅನ್ವಯಿಸಿ CPCB ಒಂದು ವಿಸ್ತೃತ ರೂಪ ತಿಳಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಅ ವೆರಿ ಸಿಂಪಲ್ ಕ್ವಶನ್. ಬಹಳ ಸಿಂಪಲ್ ಕ್ವಶನ್. ನೀವು ಏನಾದ್ರೂ ಸ್ವಲ್ಪ ನಿಮ್ಗೆ ಒಂದ್ ಸ್ವಲ್ಪ ತಲೆ ಬಿಡಿಸಿದ್ರು ಕೂಡ ಇದನ್ನ ನೀವು ಏನ್ ಮಾಡಬಹುದಾಗಿತ್ತು? ಟಿಕ್ ಮಾಡಬಹುದಾಗಿತ್ತು. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಸ್ ದ ರೈಟ್ ಆನ್ಸರ್. ನೋಡ್ರಿ, CPCB ಬಗ್ಗೆ ರೀಸೆಂಟ್ ಆಗಿ ನಾವು ಕವರ್ ಮಾಡಿಲ್ಲ. ಬಟ್ ನಾವು ಏನ್ ಮಾಡಿದ್ವಿ ಅಂದ್ರೆ ನವೆಂಬರ್ ಮಂತ್ ಮ್ಯಾಗಝಿನ್ 2025 ಪೇಜ್ ನಂಬರ್ 46 ತೆಗೆದು ನೋಡ್ರಿ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೊಟ್ಟಿದೀವಿ. ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ PCB ಅಂತಕ್ಕಂಥ ಸೇಮ್ ಬರುತ್ತೆ. ಇಲ್ಲಿ KS ಬದಲಿಗೆ C ಬರುತ್ತೆ. ಕರ್ನಾಟಕ ಸ್ಟೇಟ್ ಬದಲಿಗೆ C ಬರುತ್ತೆ. ಅಂದ್ರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅದಕ್ಕೆ ಸರಿಯಾಗಿರ್ತಕ್ಕಂಥದ್ದು. ಬಟ್ ನಾವು ಕರ್ನಾಟಕದ ಬಗ್ಗೆ ಕವರ್ ಮಾಡಿದ್ವಿ. ನಮ್ಮದ ಬಗ್ಗೆ ನೀವು ಮ್ಯಾಗಝಿನ್ ಏನಾದ್ರು ಓದಿದ್ರೆ ಮತ್ತು ಈ ಒಂದು ಶಾರ್ಟ್ ಫಾರ್ಮ್ ನಿಮ್ಗೆ ಗೊತ್ತಿದ್ರೆ ಅಂದ್ರೆ
ಆರಾಮಾಗಿ ಟಿಕ್ ಮಾಡಬಹುದಾಗಿತ್ತು. ಈ ಕ್ವಶನ್ ನಿಮ್ಗೆ 100% ಹೆಲ್ಪ್ ಆಗಲಿಲ್ಲ ಅಂದ್ರೂ ಕೂಡ ಫ್ರೆಂಡ್ಸ್ 50% ಆದ್ರೂ ಹೆಲ್ಪ್ ಆಗಿದೆ. ಇನ್ ನೆಕ್ಸ್ಟ್ ಪ್ರಶ್ನೆ, ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಬಗ್ಗೆ ಸರಿಯಾದ ಹೇಳಿಕೆಗಳನ್ನ ಗಮನಿಸಿ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಇಲ್ಲಿ ಬೆಂಗಳೂರಿನಲ್ಲಿ ಜನಿಸಿದಂತ ಬಿಜಾಪುರ ಸೈನಿಕ ಸ್ಕೂಲ್ದಲ್ಲಿ ಅಧ್ಯಯನ ಮಾಡಿದ್ರಂತ ಅವರು ನೌಕಾ INS ವಿಕ್ರಮಾದಿತ್ಯ 2ನೇ ಕಮಾಂಡಿಂಗ್ ಆಫೀಸರ್ ಆಗಿದ್ರಂತ. ಇಂಥ ಸ್ಟೇಟ್ಮೆಂಟ್ ಗಳನ್ನ ನೆನಪಿಡೋದು ಕಷ್ಟ. ಮತ್ತು KE ಕೊಟ್ಟಿದ್ರೆ ಆಲ್ಮೋಸ್ಟ್ ಆಲ್ ಏನಾಗಿರ್ತಾವ, ಸರಿಯಾಗಿರ್ತಾವ ಇಂಥವು. ಅರ್ಥ ಆಯ್ತಾ? ಇವೆರಡು ಸ್ಟೇಟ್ಮೆಂಟ್ ಸರಿಯಾಗಿದೆ. ಬಟ್ ನಿರ್ಣಾಯಕ ಅಂತಕ್ಕಂಥ ಎದ್ರ ಮೇಲೆ ನಿಂತಿದೆ? ಫಸ್ಟ್ A ಆಪ್ಷನ್ ಮೇಲೆ ನಿಂತಿದೆ. ಬಟ್ ನೋಡಿ, ನಾವು ಇದನ್ನ ಕವರ್ ಮಾಡಿದೀವಿ. ಅರ್ಥ, ಕವರ್ ಮಾಡಿಲ್ಲ ಅಂತಲ್ಲ, ಕವರ್ ಮಾಡಿದೀವಿ. 25ನೇ ಅಂತಕ್ಕಂಥ ಒಂದು ಅಂಕಿಯನ್ನ ಕೊಟ್ಟಿಲ್ಲ ಅಷ್ಟೇ. ಅರ್ಥಾಯ್ತಾ? ನಾನು ಬಿ ಫ್ರ್ಯಾಂಕ್, ಏನ್ ಕೊಟ್ಟಿದೀವಿ ಏನ್ ಕೊಟ್ಟಿಲ್ಲ ಅಂತಕ್ಕಂಥದ್ದು ನಾವು ನ್ಯೂಸ್ ಮಾಡಿದ್ದು ಕೂಡ ಕವರ್ ಆಗಿಲ್ಲ ಅಂದ್ರೆ 50% ಮಾತ್ರ. ಅಂದ್ರೆ ನ್ಯೂಸ್ ಮಾಡಿದ್ರು ಕೂಡ ಸಂಪೂರ್ಣತೆ ಇಲ್ಲ ಅಂದ್ರೆ ದಿಸ್ ಇಸ್ ಓನ್ಲಿ ಒನ್ ನ್ಯೂಸ್. ನಿಮ್ಗೆ ಪ್ರೂಫ್ ಬೇಕಂದ್ರೆ ಜನವರಿ ಟು ಜುಲೈ ಮ್ಯಾಗಝಿನ್ 2026 ಪೇಜ್ ನಂಬರ್ 44 ಮತ್ತು ಡೆಪ್ತ್ ಆಗಿ ಜೂನ್ ಮಂತ್ ಮ್ಯಾಗಝಿನ್ ಅಲ್ಲಿ ಕೂಡ ಕವರ್ ಮಾಡಿದೀವಿ. ಭಾರತೀಯ ನೌಕಾಪಡೆ ಮುಖ್ಯಸ್ಥರಾಗಿ ಕೃಷ್ಣ ಸ್ವಾಮಿನಾಥನ್ ನೇಮಕ ಅಂತಕ್ಕಂಥದ್ದು. ಆಯ್ತಾ? ಅವರು ನೇಮಕ ಆಗೋದು ಕೊಟ್ಟಿದೀವಿ. ಸ್ವಲ್ಪ ಅಂಕಿ ಕೊಡ್ಬೇಕಾಗಿತ್ತು, ಅದನ್ನ ಕೊಟ್ಟಿಲ್ಲ ಅಷ್ಟೇ. 25, ಅದು 25 ಸರಿಯಾಗದಲ್ಲ, ಇದು ತಪ್ಪಾಗಿರ್ತಕ್ಕಂಥದ. ಮತ್ತೆ 25ನೇದವ್ರು ಅಲ್ಲ, ಅವರು ಐ ಥಿಂಕ್ ಅವರು 27ನೇದವ್ರು ಇದ್ದಾರೆ. 27ನೇದವ್ರು ಇದ್ದಾರೆ. ಸೊ ಆ ಅಂಕಿಯನ್ನ ನಾವು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ ಫ್ರೆಂಡ್ಸ್. ನಮ್ಮ ಮ್ಯಾಗಝಿನ್ ಅಲ್ಲೂ ಕೊಟ್ಟರು ಕೂಡ ಒಂದು ಸ್ವಲ್ಪ ಅಪರಿಪೂರ್ಣತೆ ಇದರಲ್ಲಿ ಕಂಡಿದೆ. ಭಾರತ ಸಂವಿಧಾನ ಯಾವ ಅನುಸೂಚಿಯಲ್ಲಿ ಬರ್ತಾವ ಇದನ್ನು ಕೂಡ ಸುಮಾರು ಬಾರಿ ಇನ್ನೆಲ್ಲವನ್ನ ಕವರ್ ಮಾಡೋದನ್ನ ನಾನು ಹೇಳ್ತಾ ಇದ್ದೀನಿ. ಇದು ಸ್ಟೇಟ್ಮೆಂಟ್ ಕವರ್ ಮಾಡಿದೀವಿ, ಇದನ್ನು ಕೂಡ ನಾವು ಒನ್ ಲೈನರ್ಸ್ ಅಲ್ಲಿ ಕವರ್ ಮಾಡಿದೀವಿ. ತದನಂತರದಲ್ಲಿ ಇದು ಮಿನಿಮಾಟಾ ಕನ್ವೆನ್ಷನ್, ಇದು ಸುಮಾರು ಬಾರಿ ಮಾಡಿದೀನಿ ನಾನು. ಪಾದರಾಸ ಅಂತಕ್ಕಂಥದ್ದು ನಮ್ಮ ಕ್ಲಾಸ್ ಅನ್ನ ಕಂಟಿನ್ಯೂಸ್ ನಡೆದ್ರೆ ಗೊತ್ತಾಗುತ್ತೆ. ಆಮೇಲೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ CNG ಮತ್ತು ಡೀಸೆಲ್ ಪೆಟ್ರೋಲ್, ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಹೇಳುವಾಗನು ಕೂಡ ನಾನು ಹೇಳಿದೀನಿ. ಅರ್ಥ ಆಯ್ತಾ? ಇವೆಲ್ಲ ಕವರ್ ಆಗಿರ್ತಕ್ಕಂಥದ್ದು. ಆಮೇಲೆ ರಂಗನತಿಟ್ಟು ಪಕ್ಷಿಧಾಮ ಬಗ್ಗೆ ಯಾವಾಗ ಅಂದ್ರೆ ಕರ್ನಾಟಕದ ರಾಮಸರ್ ತಾಣಗಳ ಬಗ್ಗೆ ಹೇಳುವಾಗ ಹೇಳಿದೀನಿ. ಕಪತ್ಗಡ ವನ್ಯಜೀವಿ ಅಭಯಾರಣ್ಯ ಜನವರಿ ಟು ಜುಲೈ ಮ್ಯಾಗಝಿನ್ ಓಪನ್ ಮಾಡಿ ಅದರಲ್ಲೇ ಕೊಟ್ಟಿದ್ದೀನಿ. ಜೂನ್ ಮಂತ್ ಮ್ಯಾಗಝಿನ್ ಅಲ್ಲಿ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಇನ್ನ ಧಾರಾಜಿ ಸ್ಲಾದ್ ಕರಡಿ ಅಭಯಾರಣ್ಯ ಇದ್ರ ಬಗ್ಗೆನೂ ಕೂಡ ಕೊಟ್ಟಿದ್ದೀನಿ. ಇವೆಲ್ಲ ಕವರ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಆಮೇಲೆ ಇರಾನ್, ಇಸ್ರೇಲ್, ಅಮೆರಿಕದ ಮೇಲೆ ಡಿಯಾಗೋ ಗಾರ್ಸಿಗೋ ದ್ವೀಪಗಳಂತ ಸಪರೇಟ್ ಆಗಿ ಮಾಡಿದೀನಿ ನಾನು. ದಿಸ್ ಈಸ್ ಆಲ್ಸೋ ರೈಟ್ ಸ್ಟೇಟ್ಮೆಂಟ್. 4th ಆಪ್ಷನ್ ಇಸ್ ರೈಟ್ ಇದಕ್ಕೆ. ಇನ್ನು ತದನಂತರದಲ್ಲಿ ಇದು ಶನಿ ಅಂದ್ರೆ ಈ ಒಂದು ಶುಕ್ರಯಾನ ಮಿಷನ್ ಇದರಲ್ಲಿ ನ್ಯೂಸ್ ಅಲ್ಲಿ ಇದ್ದಾಗ ಇದ್ರ ಬಗ್ಗೆ ಶುಕ್ರ ಬಗ್ಗೆ ಹೇಳಿದೀನಿ. ಆಮೇಲೆ ಗುರು ಮಿಷನ್ ರಿಲೇಟೆಡ್ ಯಾವ್ದು ನ್ಯೂಸ್ ಅಲ್ಲಿ ಇದ್ರೆ ಗುರು ಬಗ್ಗೆ ಹೇಳಿನಿ. ಮಂಗಳಯಾನ ನ್ಯೂಸ್ ಅಲ್ಲಿ ಇದ್ರೆ ಮಂಗಳಯಾನ ಬಗ್ಗೆ ಹೇಳಿದೀನಿ. ಅರ್ಥ ಆಯ್ತಾ? ಇದನ್ನು ಕೂಡ ಕವರ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್. ಆಮೇಲೆ ಇದನ್ನು ಕೂಡ ಕವರ್ ಆಗಿರ್ತಕ್ಕಂಥ ಒಂದು ಕ್ವಶನ್. ಇವೆಲ್ಲ ನೋಡಿ, ನೀವೊಂದು ಬಾರಿ ನಮ್ಮ ಮ್ಯಾಗಝಿನ್ಸ್ ಗಳನ್ನ ಓಪನ್ ಮಾಡಿ ನೋಡಿ. ಐ ಥಿಂಕ್ 2020 ಈ ಕ್ವಶನ್. ಅರ್ಥ ಆಯ್ತಾ? CP ರಾಧಾಕೃಷ್ಣ ಅಂತಕ್ಕಂಥದ್ದು ಇತ್ತೀಚೆಗೆ ಯಾವ ಒಂದು 2 ಲಿಪಿಗಳಲ್ಲಿ ಪ್ರಕಟ ಮಾಡಿದಾರೆ ಅಂತ ಏನು ಕೊಟ್ಟಿದ್ದೀರಿ. ಈ ಕ್ವಶನ್ ಬಗ್ಗೆ ನನಗೆ ಸ್ವಲ್ಪ ಅಸ್ಪಷ್ಟತೆ ಇದೆ. ಸೊ ಯಾರಿಗಾದ್ರೂ ಸಿಕ್ಕಿದ್ರೆ ನೀವು ಒಂದು ಬಾರಿ ಇದನ್ನ ತೆಗೆದು ನೋಡಿ, ಓಪನ್ ಮಾಡಿ ಹೇಳಿ. ಯಾಕೆ ನನಗೆ ಅಸ್ಪಷ್ಟತೆ ಇದೆ, ಯಾಕೆ ಕ್ವಶನ್ ಕವರ್ ಆಗಿದನು ಇಲ್ಲ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಕ್ಲಾಸ್ ಅಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಾನು ಏಪ್ರಿಲ್ 10, 11 ಐ ಥಿಂಕ್ ಏಪ್ರಿಲ್ 9, 10, 11 ಏಪ್ರಿಲ್ 9, 10, 11 ಕ್ಲಾಸ್ ನಾನು ಮಾಡಿಲ್ಲ. ಸೊ ಅವತ್ತಿಂದ ಇದು ಕರೆಂಟ್ ಅಫೇರ್ಸ್ ಕೇಳಿದ್ದಾರೆ. ಸೊ ಐ ಥಿಂಕ್ ನಾನು ಕವರ್ ಮಾಡಿದನು ಮಾಡಿಲ್ಲ ಅಂತಕ್ಕಂಥ ನನಗೆ ಅಸ್ಪಷ್ಟತೆ ಇದೆ. ಒಂದು ಬಾರಿ ಚೆಕ್ಔಟ್ ಮಾಡಿ. ಸೊ ಎನಿಥಿಂಗ್ ಯಾವುದೇ ಇರಲಿ, ಒಟ್ಟಾರೆಯಾಗಿ ನಾವು 2 ಎಕ್ಸಾಮಿನೇಷನ್ ಅಲ್ಲಿ 30% ಅಂದ್ರೆ ಸ್ಟ್ಯಾಟಿಕ್ಸ್ ಮತ್ತು GK ಕೂಡಿ 30% ಎಫಿಷಿಯನ್ಸಿ ಕೊಟ್ಟಿದೀವಿ. ಆಮೇಲೆ ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನೋಡಿದ್ರೆ 18 to 90% ಎಫಿಷಿಯನ್ಸಿ ಕೊಟ್ಟಿದೀವಿ ಅಂತಕ್ಕಂಥದ್ದು ನಿಮಗೆ ಪ್ರೂಫ್ ಸಮೇತ ಹೇಳಿದೀನಿ ಫ್ರೆಂಡ್ಸ್. ಈ ಎಲ್ಲಾ ವಿಡಿಯೋ ಶೇರ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ವಿಡಿಯೋ ಆದ್ರೂ ನಿಮ್ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡ್ತೀರಿ, ನಮ್ಮನ್ನ ಸಪೋರ್ಟ್ ಮಾಡ್ತೀರಿ ಅಂತಕ್ಕಂಥದ್ದನ್ನ ಹೇಳುತ್ತಾ ಇವತ್ತಿನ ಒಂದು ಕ್ಲಾಸ್ ಅನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬೈ.